ನಮ್ಮ ಭಾರತಿ ಮೇಡಮ್ ಅಣ್ಣ ಪ್ಯಾಕ್ ಬಂದಂತ ಇವತ್ತು ಸರ್ ಈ ಕಡೆ ನೋಡ್ಕೊಂತ ಬರ್ರಿ. ಹಂಗೆ ಹಂಗೆ ಅದು ಮಾಡ್ಬೇಕು ಅವ್ರು ಬನ್ನಿ ವಿಷ ಪ್ಯಾಕ್ ಸರ್, ವಿಷ ಪ್ಯಾಕ್ ಸ್ವಲ್ಪ ಬಣ್ಣ ಹತ್ರ ಬಣ್ಣ ಜೊತೆಗೆ ಸೋಲಿಲ್ಲದ ಸರ್ದಾರ ಅಂತ ಎನಿಸ್ಕೊಂಡ ಚಾಲುಕ್ಯ ತಂಡ ಫೈನಲ್ ಗೆದ್ದೆ. ಸತತ ಸೋಲುಗಳು ಕಂಡು ಕೂಡ ಕೊನೆ ಲೈವ್ ಇಲ್ಲ. ಫೈನಲ್ ಪಂದ್ಯದ ಪ್ರಥಮ ಎಸೆತ ಚಪ್ಪಾಳೆ ಮೂಲಕ ಎಲ್ಲರೂ ಅಭಿನಂದನೆ ಸಲ್ಲಿಸಬೇಕಾಗಿ ಕೇಳ್ಕೊಳ್ತೀವಿ ಎರಡು ತಂಡಕ್ಕೆ. ಬಾರಿಸಿದ್ದಾರೆ. ಅಲ್ಲಿಂದ ಕ್ಷೇತ್ರ ರಕ್ಷಕ PR ಲೋಕೇಶ್ ಅವರು ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯಿಂದ ಕೇವಲ 1 ರನ್ ಸೇರ್ಪಡೆ ಆಗಿದೆ. ಸಂಜು ಮತ್ತೊಮ್ಮೆ ಅತ್ಯುತ್ತಮ ಎಸೆತ. ಕೆಲವೇ ದಿನಗಳಲ್ಲಿ ಮಲ್ಲಣ್ಣ ಮಿಂಚಿನಂತ ಬೌಲರ್ ಆಗಿದ್ದಾರೆ. ಸಂಪೂರ್ಣ ಅಲ್ಲಿರ್ತಕ್ಕಂಥ ವಿಜಯವಾಣಿಯ ಬ್ಯೂರೋ ಚೀಫ್ ಆಗಿರ್ತಕ್ಕಂಥ ನವೀನ್ ಸರ್ ಅವರು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ಎರಡನೇ ಬಾರಿಸಿದ್ದಾರೆ ರಾಮ್ ಪ್ರಸಾದ್. 1 ರನ್ ಸಂಪೂರ್ಣ. ಎರಡನೇ ರನ್ ಯತ್ನ ಇಲ್ಲ. ಬೈಸ್ ಮೂಲಕ 1 ರನ್. ಓವರ್ ಮೂಲಕ 1 ರನ್. ಭಾರಿ ಬೌಲಿಂಗ್ ಬಿಗಿದಾಳಿ.
ಓವರ ಅಭಿನಂದನೆ ಸಲ್ಲಿಸಬೇಕು. ಹಾಗೆ ಭರ್ಜರಿ ಬೌಲಿಂಗ್ ಬೇಗದಾಳಿ ಸ್ವಾಗತ ಕೋರಬೇಕು. ಅದೇ ರೀತಿ ಉಪಹಾರ ದಾನಿಗಳಾದ ಮಂಜಪ್ಪನವರು ಮತ್ತೆ ದಾನಿಗಳಾದ ಸುರೇಶ್ ಕುಣಿಬೆಳಕೆರವರು ಸಂಪೂರ್ಣ 200 ಯತ್ನ 2 ರನ್ ಕೂಡ ಸಂಪೂರ್ಣ. ಉಪಹಾರ ಮತ್ತು ಊಟ ಜೊತೆಗೆ ಫುಲ್ ಮಿಲ್ಸ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆಲ್ರೌಂಡರ್ ಉತ್ತಮ ಬ್ಯಾಟ್ಸ್ಮನ್ ಕೂಡ ಪ್ರಶಸ್ತಿ ಕೊಟ್ಟಿದ್ದಾರೆ ಮಾಗನೂರು ಮಂಜಪ್ಪನವರು. ಅವರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಿರ್ಣಯಿಸಿದ್ದಾರೆ. ದಾನಿಗಳಾದ ರವಿ ಕನ್ನಡಿ ಅವರು ಕೂಡ ಆಗಮಿಸಿದ್ದಾರೆ. ಅದ್ರ ಜೊತೆಯಲ್ಲಿ ಹಿರಿಯ ಪತ್ರಕರ್ತಗಳು ವಿವೇಕರು, ರಫೀಕ್ ಅವರು, ಜಯಮುನಿ ಅವರು, ಬಾಬಣ್ಣ ಅವರು, ತಿಪ್ಪೇಸ್ವಾಮಿ ಅವರು, ಪ್ರವೀಣ್ ಜಾಧವ್ ಅವರು, ಅನಿತ್ ಅವರು, ಶಿವಮೂರ್ತಿ ಅವರು, ಬಸಣ್ಣ, ಗುರುಮೂರ್ತಿ, ಹೀಗೆ ಪಂದ್ಯವನ್ನು ವೀಕ್ಷಣೆಗೆ ಹಿರಿಯ ಪತ್ರಕರ್ತಗಳು ಕೂಡ ಆಗಮಿಸಿದ್ದಾರೆ. ಅವ್ರಿಗೆಲ್ಲ ಸ್ವಾಗತವನ್ನು ಬಯಸ್ತಾ ಇದ್ವಿ. ಜೊತೆಗೆ ಕೂಟದ ಪದಾಧಿಕಾರಿಗಳು, ಸದಸ್ಯರು, ಪ್ರೋತ್ಸಾಹಕರು ಕೂಡ ಆಗಮಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಸ್ವಾಗತ. ತಂಡದ ಮೊತ್ತ ಏರುತ್ತಾ 14. ಎರಡು ರನ್ ಕೂಡ ಸಂಪೂರ್ಣ. ಎರಡು ರನ್ ಸಂಪೂರ್ಣ. ಇದು ಅದೃಷ್ಟ ಲಕ್ಷ್ಮಿ ಅಣ್ಣಪ್ಪನವರು ಸ್ಕ್ರೀನ್ ಗೆಲ್ತಾ ಇದ್ದಾರೆ ಫೀಲ್ಡಿಂಗ್ಗೆ. ಮತ್ತೊಮ್ಮೆ ಪ್ರವೀಣ್ ಅವರು ಕ್ಯಾಚ್ ಔಟ್. ಇದರೊಂದಿಗೆ ಪ್ರಮುಖ ಉದ್ದರಿಯನ್ನ ಚಾಲಕ ತಂಡ ಕಳೆದುಕೊಂಡಿದೆ. ಅಣ್ಣಪ್ಪ ಕಾಲಿಡ್ದಂಗೆ ಒಂದು ಔಟ್ ಆಗಿದೆ. ಅಲ್ಲ ವೇಟ್ ಮಾಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ವಿಕೆಟ್ ಆದ್ಮೇಲೆ ಏನಾಗುತ್ತೆ ಮಹದೇವ್ ಅವರು ಉತ್ತಮ ಕೊಡುಗೆ ನೀಡಿ ಔಟ್ ಆಗಿ ಬಂದಿದ್ದಾರೆ. ತಂಡದ ಉಪನಾಯಕ ಕೂಟದ ಕ್ರೀಡಾ ಕಾರ್ಯದರ್ಶಿ ಮಹದೇವ್ ಅವರು ಈ ಒಂದು ಟೂರ್ನಿಯ ಜವಾಬ್ದಾರಿಯನ್ನು ಕೂಡ ಹೊತ್ತಿರ್ತಾರೆ. ಅದ್ರ ಜೊತೆಗೆ ಕ್ರೀಡಾ ಕಾರ್ಯದರ್ಶಿಗಳಾದ ಮಹೇಶ್ ಸೂರಿ ಅವರು ಈ ಒಂದು ಕ್ರೀಡೆಯ ಆಯೋಜನೆಗೆ ಹಗಲಿರುಳು ಶ್ರಮಿಸಿರ್ತಾರೆ. ಅವ್ರಿಗೆ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ಕಳೆದ 15 ದಿನಗಳಿಂದ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡಿ ಈ ಒಂದು ಟೂರ್ನಿಯನ್ನ ಆಯೋಜನೆ ಮಾಡಿದ್ದಾರೆ. ಅವರ ಸ್ಥಾನ ತುಂಬಲು PC
ಮಿಟ್ಕೀರ ಇದರೊಂದಿಗೆ ಓವರ್ ಮುಕ್ತಾಯ, 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ ಮೂರನೇ ಓವರ್ ಎಸೆಯಲು ಹನುಮಂತ ನಾಯಕ, ಹನುಮಂತ್ ಕಂಚಿಕೇರಿ ನಿನ್ನೆ ಅತ್ಯುತ್ತಮವಾಗಿ ತಂಡದಲ್ಲಿ ಮಿಂಚಿದ್ರು. ಇವತ್ತು ನೋಡೋಣ ಯಾವ ರೀತಿ ತಂಡವನ್ನ ಕೊಂಡೊಯ್ತಾರ ಅಂತೇಳಿ. ಅತ್ಯುತ್ತಮ ಕ್ಷೇತ್ರರಕ್ಷಣೆ ಅಜಯ್ ಅವರು ಆಗಿದೆ. ಹನುಮಂತ ಕಂಚಿಕೇರಿ ಪ್ರಮುಖ ವಿಕೆಟ್ ಅನ್ನ ತಂಡ ಕೈ ಚೆಲ್ಲಿದೆ. ಮತ್ತೊಮ್ಮೆ ಹನುಮಂತ ನಾಯ್ಕ ಅವರು ಅಂಪೈರ್ ಇದನ್ನ ವೈಡ್ ಅನ್ನು ನಿರ್ಣಯಿಸಿದ್ದಾರೆ. ಮತ್ತೊಮ್ಮೆ ಹನುಮಂತ್ ಕಂಚಿಕೇರಿ ಅವರು ಸಂಪೂರ್ಣ ಲೆಗ್ ಬಾಯ್ಸ್. ಶಾರ್ಟ್ ರನ್ ಕೇವಲ 1 ರನ್ ಇದೆ. ಶಾರ್ಟ್ ರನ್ ಆಗಿದೆ. ತಂಡದ ಮೊತ್ತ 20. ಲೆಗ್ ಬೈಸಾ? ಓಕೆ, 20 ಲೆಗ್ ಬೈಸ್ ಇದ್ದು ಬ್ಯಾಟಲ್ ಅಂತಾರೆ, ಚೇಂಜ್ ಆಗಂಗಿಲ್ಲ, ಸೇಮ್ ಬರುತ್ತೆ. ತಂಡ ಮೊತ್ತ 20. 3ನೇ ಓವರ್ ಚಾಲ್ತಿಯಲ್ಲಿ ಅಂಪೈರ್ ಇದನ್ನ ವೈಡ್ ಎಂದು ನಿರ್ಣಯಿಸಿದ್ದಾರೆ. ತಂಡಕ್ಕೆ ಉಚಿತ ರನ್ಗಳ ಕೊಡುಗೆ. ಸರಾಸರಿ ಹೊಡಿಬೇಕಂತ ಮತ್ತೊಮ್ಮೆ ಹನುಮಂತ್ ಕಂಚಿಕೇರಿ ಉತ್ತಮ ಬೌಲಿಂಗ್, ಬಿಗಿ ದಾಳಿ. ಹನುಮಂತ್ ಅವರು ಮತ್ತೊಮ್ಮೆ ಭರ್ಜರಿ ಎಳೆದು ಬರ್ತಲು ಹೋಗಿ ರಾಮ್ ಪ್ರಸಾದ್ ಬೀಟ್ ಆಗಿದ್ದಾರೆ. ಕದಂಬ ತಂಡ ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದೆ. ನಾಲ್ಕು ಬಾಲು ಏನ್ ಸಮಾಚಾರ? ಅಂಪೈರ್ ಕರೆಕ್ಟ್ ಆಗಿದ್ದಾರೆ. ಅಂಪೈರ್ ನಾಲ್ಕೇ ಬಾಲ್, ಒಂದು ವೈಟ್ ಒಂದು ವೈಡ್ ಇದೆ. 4 ಬಾಲ್, 4 ಬಾಲ್ ಕ್ಲಿಯರ್ ಇದೆ. 2 ವೈಡ್ ಆಗಿದೆ. 4 ಬಾಲ್, ಯಾವುದೇ ಗೊಂದಲ ಇಲ್ಲ. ಇಲ್ಲಿ ಸ್ಕೋರರ್ ಕೂಡ ಬೇರೆಯವ್ರನ್ನ ಕರೆಸಲಾಗಿದೆ. ಮತ್ತೊಮ್ಮೆ ಬೀಟ್ ಆಗಿದ್ದಾರೆ. ರಾಮ್ ಪ್ರಸಾದ್ ಪದೇ ಬೀಟ್ ಆಗ್ತಿದ್ದಾರೆ. ಹನುಮಂತ್ ಕಂಚಿಕೇರಿ ಅವರು ಭಾರಿ ಬಿಗಿ ಬೌಲಿಂಗ್ ದಾಳಿಯನ್ನ ನಡೆಸ್ತಾ ಇದ್ದಾರೆ.
ಎಳೆದು ಬಾರಿಸಿದ್ದಾರೆ. ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಪ್ರವೀಣ್ ಅವರಿಂದ. ಇದರೊಂದಿಗೆ ಓವರ್ ಮುಕ್ತಾಯ. ನವೀನ್ ಸರ್ ಅವರು ಒಂದು ಕಾಲದ ಡೊನಾಲ್ಡ್ ಅವರು ಎಳೆದು ಬಾರಿಸಿದ್ದಾರೆ. ರಾಮ್ ಪ್ರಸಾದ್ ಒಂದು ರನ್ ಸಂಪೂರ್ಣ. ಉತ್ತಮ ಕ್ಷೇತ್ರ ರಕ್ಷಣೆ ಯುವಕರಿಗೆ ಮಾದರಿ ಎಂಬಂತೆ ಈ ವಯಸ್ಸಲ್ಲಿ ಕೂಡ ನವೀನ್ ಸರ್ ಅವರು ಕ್ರೀಡೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಅವರಿಗೆ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ಬ್ಯೂರೋ ಚೀಫ್ ಆಗಿದ್ರು ಕೂಡ ಟೂರ್ನಿಯಲ್ಲಿ ಮೊದಲ ಟೂರ್ನಿಯಲ್ಲಿ ಮಿಂಚಿರ್ತಕ್ಕಂಥ PC. ಯಾಕಂದ್ರೆ ಕಳೆದ ಬಾರಿ ಕೂಡ ಟೂರ್ನಿಯಲ್ಲಿ ಫೇಲರ್ ಆಗಿದ್ರು. ಈ ಟೂರ್ನಿಯಲ್ಲಿ ಮಿಂಚ್ತಾ ಇದ್ದಾರೆ. ಕೇವಲ ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಮಿಂಚ್ತಾ ಇದ್ರು ಪರಶು ಅವರು. ಯಾವುದೇ ಟೂರ್ನಿಯಲ್ಲಿ ಮಿಂಚ್ತಾ ಇರಲಿಲ್ಲ. ಆದ್ರೂ ಇವತ್ತು ಅತ್ಯುತ್ತಮವಾಗಿ ಪ್ರಾಕ್ಟೀಸ್ ಮಾಡಿ ಅತ್ಯುತ್ತಮವಾಗಿ ಆಟ ಆಡ್ತಿದ್ದಾರೆ. ತಂಡವನ್ನು ಮೊತ್ತವನ್ನ ಎತ್ತಾ ಇದ್ದಾರೆ. ತಂಡದ ಮೊತ್ತ ಏರುತ್ತಾ 41. PC ಅವರಿಗೆ ಇದು ಹೋಮ್ ಗ್ರೌಂಡ್ ಅನ್ಸುತ್ತೆ. ಯಾಕಂದ್ರೆ ತಂದೆಯವರು ಪೊಲೀಸ್ ಆಗಿರೋದ್ರಿಂದ ಹೋಮ್ ಗ್ರೌಂಡ್ ಇರೋದಕ್ಕೆ ಅವರಿಗೆ ಧೈರ್ಯ ಹೆಚ್ಚಾಗಿದೆ ಅಂತ ಇಲ್ಲೆಲ್ಲ ಹೇಳಲಾಗ್ತದೆ. ಟ್ರಾಫಿಕ್ ಕೃಷ್ಣಪ್ಪ ಅವರ ಸುಪುತ್ರ ಪರಶು ಆಡ್ಸಿ ಸರ್, ನಿಧಾನಕ್ಕೆ ಆಡ್ಸಿ ಸರ್. ಒತ್ತು ನೋಡ್ರಿ ಸರ್ ಹೊರಕ್ಕೆ. ನವೀನ್ ಸರ್ ಅವರು ಕಂಬ್ಯಾಕ್ ಮಾಡಿದವರು. ಅದರೊಂದಿಗೆ ಪರಶು ಅವರ ವಿಕೆಟ್ ಅನ್ನು ಕಬಳಿಸಿದ್ದಾರೆ. ತಂತ್ರಕ್ಕೆ ಪತ್ತಿ ತಂತ್ರ ಅಂತ ಕರೆಯಲಾಗ್ತದೆ. ಅದು ಸಹ PC ಅವರ ಸ್ಥಾನ ತುಂಬಲು ಮಂಜಪ್ಪ HB. ಮತ್ತೊಮ್ಮೆ ನವೀನ್ ಸರ್ ಅವರು ಮಂಜಪ್ಪನವರಿಗೆ ಎದುರಿಸಿದ ಮೊದಲ ಎಸೆತನಲ್ಲಿ ಮಂಜಪ್ಪ 4 ರನ್ ಹೊಡೆದಿದ್ದಾರೆ. ಇದರೊಂದಿಗೆ ಓವರ್ ಮುಕ್ತಾಯ. 4 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 45. ಇನ್ನ 2 ಓವರ್ ಬಾಕಿ ಇದೆ. 2 ಓವರ್
ಇದರಂತೆ ತಂಡ ಎಷ್ಟು ರನ್ ಕಲೆ ಆಗುತ್ತೋ ಕಾದ್ ನೋಡೋಣ. ಮೂರನೇ ಓವರಲ್ಲಿ ಕದಂಬ ತಂಡ ಕಮ್ಬ್ಯಾಕ್ ಮಾಡಿತ್ತು. ಆದರೆ 4ನೇ ಓವರ್ನಲ್ಲಿ ದುಬಾರಿ ಓವರ್ ಅನ್ನು ತೆಗೆದಿದೆ. ಹನುಮಂತ ಕಂಚಿಪುರ 5ನೇ ಓವರ್ ಹೆಸರು ಕಂಚಿಕೆರೆ. ಹನುಮಂತ ಅವರ ಹೆಸರು ಯಾಕೋ confuse ಆಗ್ತಿದೆ. ನಿನ್ನೆ ಹನುಮಂತ ಯಾಕಂದ್ರಪ್ಪ, ಅದು ನಿಮಗೆ ತಲೆ ಹೋಗಿದೆ. ಆಮೇಲೆ ಮಾತಾಡೋಣಂತೆ ನೋಡು. 45 5ನೇ ಓವರ್ ಹೆಸರು ಹನುಮಂತು ರಾಮಪ್ರಸಾದ್ ಅವರಿಗೆ. ಮೂಲಕ 1 ರನ್. ಮತ್ತೆ ಹನುಮಂತ ಅವರು ಮಂಜಪ್ಪನವ್ರಿಗೆ ಯಾವುದೇ ರನ್ ಇಲ್ಲ. ಅತ್ಯುತ್ತಮ ಬೌಲಿಂಗ್ ಬಿಗಿದಾಳಿ ಹನುಮಂತರವರಿಂದ. ಮತ್ತೆ ತಂಡ ಕಮ್ಬ್ಯಾಕ್ ಮಾಡ್ತಾ ಇದೆ. 1 ವಾರ್ನ್, ಫಸ್ಟ್ ಬೌನ್ಸ್ಗೆ 1 ವಾರ್ನ್ ಅಂಪೈರ್ ಅವರು ನೀಡಿದ್ದಾರೆ. ಮಂಜಪ್ಪ ಅಲ್ಲಿದ್ದ ಕ್ಷೇತ್ರಶಕ ಸಿದ್ದಯ್ಯ ಹಿರೇಮಠ ಅವರು ಪ್ರಜಾವಾಣಿಯ ಬೀರಚೂಪ ಆಗಿರ್ತಕ್ಕಂಥ ಸಿದ್ದಯ್ಯ ಹಿರೇಮಠ ಅವರು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ಕದಂಬ ತಂಡದಲ್ಲಿ 2 ಬೀರಚೂಪ್ಗಳನ್ನ ಒಳಗೊಂಡಿರ್ತಕ್ಕಂಥ ತಂಡ. 4 ಬಾಲ್, ಫಸ್ಟ್ ಬೀಟು 2 4 ಬಾಲ್. ಫಸ್ಟ್ ಹನುಮಂತ ಫಸ್ಟ್ ಲೆಗ್ ಆಯ್ತಾ, 2 ಬೀಟು, ಇದೊಂದು ಸಿಂಗಲ್. ಮತ್ತೆ ಹನುಮಂತ ಅವರು ರಾಮಪ್ರಸಾದ್ ಅವ್ರಿಗೆ ವೈಡ್ 1+1 2 ವೈಡ್ ಮತ್ತು ಬೈಸ್. ರಾಮಪ್ರಸಾದ್ ಅವರು ವಿವಿಧ ಭಂಗಿಯಲ್ಲಿ ರನ್ ಕಲೆಯಾಗ ಹೋಗ್ತಿದ್ರೆ ಅದು ಆಗ್ತಿಲ್ಲ. ಮೂಲಕ 1 ರನ್ ಸೇರ್ಪಡೆ. ಲಾಸ್ಟ್ ಬಾಲ್ ತಂಡ 50 ಗಳಿಸಿದೆ. ಯಾವ ಸೆಂಚುರಿ. ಇದರೊಂದಿಗೆ ಓವರ್ ಮುಕ್ತಾಯ. ರಾಮಪ್ರಸಾದ್ ಅವರು ಪದೇ ಬೀಟ್ ಆಗ್ತಿದ್ದಾರೆ. ಆಟಗಾರರು ತಮ್ಮ 6 or 4 ವಿಕೆಟ್ ನ ರಿವೈಂಡ್ ಮಾಡಿ ನೋಡ್ತಾ ಇದ್ದಾರೆ ನಿನ್ನಿಂದ. ಕೊನೆಯ ತಂಡದ ಫ್ರಾಂಚೈಸಿ ಬದ್ರಿನಾಥ್ ನೋಡಿ ಓವರ್ ಮಿಟಿಕಿ ಆಟಗಾರ ಬದ್ರಿ ಅವರು ಮಿಟಿಕಿ ಬೌಲಿಂಗ್ ಮೂಲಕ ಕೂಡ ಮಿಟಿಕಿ ಆಟಗಾರ
ಮಡಿಗೆ ಮೋಲಾರ್ ಅಂತ ಹೇಳಿ ಅಧ್ಯಕ್ಷ ಕರೀತಾ ಇದ್ದಾರೆ. ಆಗಿದ್ದಾರೆ. ತಂಡ ಕಳೆದ ಓವರಿಂದ ಕದಂಬ ಕಮ್ ಬ್ಯಾಕ್ ಮಾಡ್ತಾ ಇದೆ. ಬದ್ರಿನಾಥ್ ಅವರು ಮತ್ತೊಮ್ಮೆ ರಾಮಪ್ರಸಾದ್ ಅವರಿಗೆ ನೋ ಬಾಲ್ ಎಂದು ನೆನೆಸಿದ್ದಾರೆ. ಇವರೊಂದಿಗೆ ಫ್ರೀ ಹಿಟ್ ಫ್ರೀ ಹಿಟ್ ಫ್ರೀ ಹಿಟ್ ಇದೆ. ಯಾವುದು ಬರ್ತಿದ್ದಾರೆ ರಾಮಪ್ರಸಾದ್ ಕ್ಷೇತ್ರ ರಕ್ಷಕ ಪ್ರವೀಣ್ ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯಿಂದ ರನ್ಔಟ್ ಆಗಿದ್ದಾರೆ ರಾಮಪ್ರಸಾದ್. ಗುಡ್ ಥ್ರೋ. ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಅಂದ್ರೆ ತಪ್ಪಾಗಿಲ್ಲ. ಅವರ ಸ್ಥಾನ ತುಂಬಲು ತಂಡದ ಫ್ರಾಂಚೈಸಿ ಚಾಲಕ ತಂಡದ ಫ್ರಾಂಚೈಸಿ ಮತ್ತು ನಾಯಕ ವರದರಾಜ್ ಡಾಕ್ಟರ್ ಸಿ ವರದರಾಜ್ ಅವರು ತಂಡಕ್ಕೆ ಯಾವ ರೀತಿ ಕೊಡುಗೆ ನೀಡ್ತಾರೆ ಕಾದ್ ನೋಡೋಣ. ಬದ್ರಿನಾಥ್ ಅವರು ಮತ್ತೊಮ್ಮೆ ಮಂಜಪ್ಪನವ್ರಿಗೆ ಒಂದು ರನ್ ಸಂಪೂರ್ಣ. ಕೊನೆಯ 2 ಎಸೆತಗಳಲ್ಲಿ ತಂಡ ಎಷ್ಟು ರನ್ ಕಲೆ ಹಾಕುತ್ತೆ ಕಾದ್ ನೋಡೋಣ. ಬದ್ರಿ ಅವರು ಕೊನೆಯ ಓವರ್ನ ಬಿಗಿ ಹಿಡಿತ ಸಾಧಿಸಿದ್ದಾರೆ. ಫ್ರಾಂಚೈಸಿ ವರ್ಸಸ್ ಫ್ರಾಂಚೈಸಿ. ಅಂಪೈರ್ ಇದನ್ನ ವೈಡ್ ಎಂದು ನಿರ್ಣಯಿಸಿದ್ದಾರೆ. ಅಗಲವಾದ ಎಸೆತ ಫ್ರೀ ರನ್. ಕದಂಬ ತಂಡದ ಫ್ರಾಂಚೈಸಿ ಬದ್ರಿನಾಥ್ ಅವರು ಬೌಲಿಂಗ್, ಚಾಲಕ ತಂಡದ ಫ್ರಾಂಚೈಸಿ ರಾಜ್ ಅವ್ರಿಗೆ. ಅಂಪೈರ್ ಇದನ್ನ ನೋ ಬಾಲ್ ಎಂದು ನಿರ್ಣಯಿಸಿದ್ದಾರೆ. ಫ್ರೀ ಹಿಟ್ 1+1 ಒಂದೇ. ಅಂಪೈರ್ ಕೊಟ್ಟಿಲ್ಲ ನೀವು ವೇಟ್. ನೀವು ಅಂಪೈರ್ ಏನಿಲ್ಲ ರನ್ಔಟಾ ಕಾಟ್ರಿ ಸರ್. ಅಂಪೈರಿಗೆ ಗೊತ್ತಿಲ್ಲ, ಅವ್ರಿಗೊಂದು ಚೇರ್ ಕೊಡ್ರಿ. ಫೈನಲ್ ಪಂದ್ಯದ 2ನೇ ಇನ್ನಿಂಗ್ಸ್ ಎಸೆಯಲು ಪ್ರಥಮ ಓವರ್ ಎಸೆಯಲು ರಾಮಪ್ರಸಾದ್ ಪ್ರಥಮ ಎಸೆತವನ್ನ ಬಿಗಿ ಹಿಡಿತ ಸಾಧಿಸಿದ್ದಾರೆ ರಾಮಪ್ರಸಾದ್. ಬ್ಯೂಟಿಫುಲ್ ಕ್ಯಾಚ್. ಪ್ರಮುಖ ಎತ್ತರಿಯನ್ನ ಕದಂಬ ತಂಡ ಕಳೆದುಕೊಂಡಿದೆ. ಅವ್ರು ಕೇಳ್ಕೊಂಡ್ರೆ ತಪ್ಪಿಲ್ಲ, ವೇಟ್ ಮಾಡ್ರಿ, ಎಲ್ಲರೂ ಮಾತಾಡ್ಬಿಡ್ರಿ ದಯಮಾಡಿ. ಬಾವಣ ಮ್ಯಾಲ್ ಬರ್ರಿ ದಯಮಾಡಿ. ಬಾವಣ ಅಲ್ಲ ಅಕ್ಕರ ಮೇಲ್ ಬರ್ಬೇಕು.
ಅಂಪೈರ್ ಮಾತಾಡ್ತಾರೆ, ಎಲ್ಲರೂ ಯಾಕೆ ಮಾತಾಡ್ತೀರಪ್ಪ? ಎಲ್ಲರೂ ಯಾಕೆ ಅಂಪೈರ್ ಆಗ್ತೀರಾ? ಅವ್ರ ತಂಡದವ್ರು ಕೇಳ್ತಾರೆ, ತಪ್ಪಿಲ್ಲ, ಕೇಳ್ತಾರೆ, ಅಂಪೈರ್ ಡಿಸಿಷನ್ ಮಾಡ್ತಾರೆ. ಅಲ್ಲಿ ಆಟಗಾರರು ದಯಮಾಡಿ ಮೇಲ್ ಬರ್ಬೇಕು. ಪ್ರಮೋದ್ ಅವರು, ಪ್ರಮೋದ್ ಮೇಲ್ ಬರ್ರಿ ದಯಮಾಡಿ. ಫೈನಲ್ ಪಂದ್ಯ ಮೇಲ್ ಬರ್ರಿ. ಪ್ರವೀಣ್, ಕ್ರೀಡಾ ಕಾರ್ಯದರ್ಶಿಗಳಲ್ಲೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಕೆಲ ಬರ್ತಿದ್ದಾರೆ. ಫೈನಲ್ ಪಂದ್ಯ ಇದು ಸೂಕ್ಷ್ಮವಾಗಿ ಇರುತ್ತೆ. ಪ್ರಮುಖ ಉದ್ದರಿಯನ್ನ ಕದಂಬ ತಂಡ ಕಳೆದುಕೊಂಡಿದೆ, ಆಘಾತಕ್ಕೀಡಾಗಿದೆ. ಅವರ ಸ್ಥಾನ ತುಂಬಲು ತಂಡದ ನಾಯಕ ಸಿದ್ದಯ್ಯ ಹಿರೇಮಠ್ ಸರ್. ಕಳೆದ ಬಾರಿ ಅವರು PPL 2 ಬಾಲ್ ಮಾಡಿದ್ದಾರೆ. ಸಂಜು ಅವರಿಂದ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಬೈಸ್ ಮೂಲಕ 1 ರನ್. ಲಾಫಿಂಗ್ ಬುದ್ಧ ಬಾಲ್ ಹೋದ್ರೆ ಯಾವುದೇ ಕಾರಣಕ್ಕೆ ಹಿಂದಕ್ಕೆ ಹೋಗಲ್ಲ ಅದು. 1 ರನ್ಗೆ ಸಂಪೂರ್ಣ. ತಂಡದ ಮೊತ್ತ 2. ಅಂಪೈರ್ ಇದನ್ನ ವೈಡ್ ಎಂದು ನಿರ್ಣಯಿಸಿದ್ದಾರೆ. ವಾಯ್. ಕಳೆದ ಬಾರಿ PPL 2 ನ ಫೈನಲ್ ಪಂದ್ಯದಲ್ಲಿ ಸಿದ್ದಯ್ಯ ಹಿರೇಮಠ್ ಅವರು ಅತ್ಯುತ್ತಮ ಆಟ ಆಡಿ ಮಿಂಚಿದ್ರು, ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಗೆಲ್ಲಿಸಿದ್ರು. ಹನುಮಂತ ಅವರು ಎಳೆದು ಬಾರಿಸಿದ ಚೆಂಡು 4ರ ಗಡಿ ದಾಟಿದೆ. ನಿನ್ನೆ ಕೂಡ ಹನುಮಂತ ಅವರು ಮಿಂಚಿನಂತ ಆಟ ಆಡಿದ್ರು. ತಂಡದ ಮೊತ್ತ 1 ಓವರ್ ಮುಕ್ತಾಯಕ್ಕೆ ಮಂಜಪ್ಪನವರು ಯಾವ ರೀತಿ ತಂಡವನ್ನ ಕೊಡುಗೆ ನೀಡ್ತಾರೆ ನೋಡೋಣ. ಅಂಪೈರ್ ಅದನ್ನು ವೈಡ್ ಎಂದು ನಿರ್ಣಯಿಸಿದ್ದಾರೆ. ಲೆಫ್ಟ್ ಸೈಡ್ ವೈಡ್. ಸಿದ್ದಯ್ಯ ಹಿರೇಮಠ್ ಸರ್ ಎಳೆದು ಬಾರಿಸಿದ್ದಾರೆ. ಒಂದು ರನ್ ಸಂಪೂರ್ಣ. ಎಳೆದು ಬಾರಿಸಿದ್ದಾರೆ ಹನುಮಂತ. ಸಿಕ್ಸರ್. ಅಂಪೈರ್ 6 ಅಂತ ನಿರ್ಣಯಿಸಿದ್ದಾರೆ. ತಂಡಕ್ಕೆ ಆಧಾರ ಸ್ತಂಭವಾಗಿ ಹನುಮಂತ ಅವರು ಕಾಣಿಸ್ತಾ ಇದ್ದಾರೆ. ನಿನ್ನೆನೂ ಕೂಡ ಮಂಜಪ್ಪ ಪ್ರಮುಖ ಉತ್ತರಿತದ
ತಂಡದ ಉತ್ತರಿ ಪತನಗೊಂಡಿದೆ. ಕದಂಬ ತಂಡ ಕಮ್ಬ್ಯಾಕ್ ಮಾಡಿತ್ತು, ಆದ್ರೆ ಉತ್ತರಿ ಪತನದಿಂದ ಆಘಾತಕ್ಕೀಡಾಗಿದೆ. ಇನ್ನು ಕೂಡ ಅತ್ಯುತ್ತಮ ಬ್ಯಾಟ್ಸ್ಮನ್ಗಳು ಕೂಡ ತಂಡದಲ್ಲಿ ಇದ್ದಾರೆ. ಪ್ರಮುಖ ಉತ್ತರಿಗಳನ್ನು ಕಳೆದುಕೊಂಡು ಕದಂಬ ತಂಡ ಎಡಿಟರ್ ಚೀಫ್ ಮತ್ತು ಅಡ್ವರ್ಟೈಸ್ಮೆಂಟ್ ಚೀಫ್ ಇಬ್ಬರು ಕೂಡ ತಂಡವನ್ನ ಗೆಲುವಿನ ದಡಕ್ಕೆ ಕೊಂಡೊಯ್ತಾರ ಕಾದ್ ನೋಡೋಣ. ಪ್ರಜಾವಾಣಿಯ ಎಡಿಟರ್ ಚೀಫ್ ಮತ್ತು ಅಡ್ವರ್ಟೈಸ್ಮೆಂಟ್ ಚೀಫ್ ಆಗಿರ್ತಕ್ಕಂಥ ಪ್ರಮೋದ್ ಅವರು. ಮನವಿ, ಯಾವುದೇ ವಿಕೆಟ್ ಇಲ್ಲ. ಎಳೆದು ಬಾರಿಸಿದ್ದಾರೆ ಪ್ರಮೋದ್ ಅವರು. ಅಣ್ಣ ನೀನು ಬಾಲ್ ತೊಳಿಬೇಡ, ನೀನು ದಯಮಾಡಿ ಬಾಲ್ ಅಂತ ತೊಳಿಬಾರ್ದು, ಲಾಫಿಂಗ್ ಬದ್ದ. ಅಂಪೈರ್ ಇದನ್ನ ವೈಡ್ ಎಂದು ನಿರ್ಣಯಿಸಿದ್ದಾರೆ. ಕನ್ನಡ ಮೊತ್ತ 18. ಮತ್ತೆ ವೈಡ್ ತಂಡಕ್ಕೆ ಉಚಿತ ರನ್ಗಳ ಕೊಡುಗೆ. ಆವಾಗಲೇ ಜಾಧವ್ ಅವರು ಕಾಲಲ್ಲಿ ಬಾಲ್ ಹಿಡಿಯಕ್ಕೆ ಟ್ರೈ ಮಾಡಿದ್ರು, ಆದ್ರೆ ಬಾಲ್ ಹೊಡೆದೋಗಿತ್ತು ಅಂತ ಹೇಳಿ ಅವ್ರು ಪುನೀತ್ ಅವ್ರಿಗೆ ಬಿಟ್ರು. ಹಾಗಾಗಿ ಬಾಲ್ ತೊಡಿಬೇಡ ಅಂತ ಹೇಳಿದ್ವಿ ನಾವು. ಓವರ್ ಮುಕ್ತಾಯ. ತಮ್ಮ ತಂಡವನ್ನ ಯಾವ ರೀತಿ ಕೊಂಡೊಯ್ತಾರೆ ಕಾದ್ ನೋಡ್ಬೇಕಾಗಿದೆ. ಅತ್ಯುತ್ತಮ ಬೌಲಿಂಗ್ ದಾಳಿ. ಮಂಜಣ್ಣ ಅವರಿಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಯ್ತೇನೋ. 1 ರನ್ ಸಂಪೂರ್ಣ. ನಾನು ಈ ಕ್ಯಾಚ್ ಅನ್ನ ಆರಾಮಾಗಿ ಹಿಡಿತೇನೆ ಅಂತ ಹೇಳಿ ಹೋಗಿದ್ರು, ಆದ್ರೆ ಡ್ರಾಪ್ ಆಗಿದೆ. ಅತ್ಯುತ್ತಮ ಬೌಲಿಂಗ್ ದಾಳಿ. ಬರ್ತಾರಂತೆ ಪಾದೆ ಪಾದೆ ಬೀಟ್ ಹಾಕ್ತಿದ್ದಾರೆ. ನಾಯಕ ವರ್ಸಸ್ ನಾಯಕ, ಇಬ್ಬರು ನಾಯಕರ ನಡುವೆ ಯಾವ ತಂಡ ಮುಂಚೂಣಿ ಆಗುತ್ತೆ ಕಾದ್ ನೋಡೋಣ ಈ ಓವರ್ನಲ್ಲಿ. ಬರಲಂತೆ ಎಳೆದು ಬಾರಿಸಿದ್ದಾರೆ ಸಿದ್ಧ ಹಿರೇಮಠ್. ಅತ್ಯುತ್ತಮ ಫೀಲ್ಡಿಂಗ್. ಕಳೆದ ಬಾಲ್ ತಪ್ಪನ್ನ ಮಂಜಪ್ಪನವರು ಸರಿಪಡಿಸ್ಕೊಂಡಿದ್ದಾರೆ. ಅತ್ಯುತ್ತಮ ಫೀಲ್ಡ್ ಮಾಡಿದ್ದಾರೆ. ಸರಿ ತಾರ ಫೋನ್ ಮಾಡೋಣ. ಸಿದ್ಧ ಹಿರೇಮಠ ಅವರಿಂದ
ಭರ್ಜರಿ ಹೊಡೆತಕ್ಕೆ ಯತ್ನ ಮತ್ತೆ ವಿಫಲ. ಪ್ರಮೋದ್ ಅವರಿಂದ. ಸುವರ್ಣ ಟಿವಿಯ ನೇರ ದಿಟ್ಟ ವಿಷ್ಣು ಅವರಿಂದ ಸಿದ್ದಯ್ಯ ಹಿರೇಮಠ ಅವರಿಗೆ. ಉತ್ತಮ ಬ್ಯಾಟಿಂಗ್. ಕ್ಯಾಚ್ ಹಿಡಿಯುವಲ್ಲಿ ಕ್ಷೇತ್ರ ರಕ್ಷಕ ವಿಫಲ. ಎರಡು ರನ್ಗಳು. ಅಂಪೈರ್ ನೋ ಬಾಲ್ ಏನಪ್ಪ? ಅಂಪೈರ್ ಅವರಿಂದ ನೋ ಬಾಲ್ ಘೋಷಣೆ. ನಾಯಕ ಅಷ್ಟೇ ಮಾತಾಡ್ಬೇಕು ದಯಮಾಡಿ. ಎಲ್ಲದಕ್ಕೂ ಅಂಪೈರ್ಗೆ ಇದು ಮಾಡ್ರಿ. ಫೈನಲ್ ಪಂದ್ಯ ಇದು. ಅಂಪೈರ್ ಇದನ್ನು ಏನಂತ ನಿರ್ಣಯಿಸಬೇಕು? ಫ್ರೀ ಟೇರ್ ಆದ್ರಿಂದ ನಾಟ್ ಔಟ್. ಓಕೆ, ಫ್ರೀ ಹಿಟ್ ಸದುಪಯೋಗನ ಸಿದ್ದಯ್ಯ ಹಿರೇಮಠ ಅವರು ಪಡ್ಕೊಳ್ಳಿಲ್ಲ. ದಯಮಾಡಿ ಅಂಪೈರ್ ಯಾರು ಮಾತಾಡ್ಬೇಡ್ರಿ. ನಾಯಕ ಬೇಕಿದ್ರೆ ಕೇಳಲಿ. ಒಂದು ರನ್ ಸಂಪೂರ್ಣ. ಚಾಲಕ ತಂಡ ಪಂದ್ಯವನ್ನು ಹಿಡಿತ ಸಾಧಿಸಿದೆ ಅಂತ ಕಾಣ್ತಾ ಇದೆ. ಆದ್ರೆ ಇನ್ನೂ 2 ಓವರ್ ಇರೋದ್ರಿಂದ ಯಾವುದೇ ರೀತಿಯಲ್ಲಿ ಬದಲಾವಣೆ ಆಗ್ಬೋದು. TV9 ಕ್ಯಾಮ್ರಾಮನ್ ದಿನೇಶ್ ಅವರಿಂದ ಅತ್ಯುತ್ತಮ ಕ್ಷೇತ್ರಕ್ಷಣೆ. ಮಂಜಣ್ಣ ಶಾಂತಿ ಕಾಪಾಡ್ಬೇಕು. ಇರ್ಲಿ ಮಂಜಣ್ಣ. ಅಲ್ಲಿದ್ದ ಆಟಗಾರರು ದಯಮಾಡಿ ಶಾಂತಿ ವಹಿಸ್ಬೇಕು. ಸುಮ್ಮರಿ. ಆಟಗಾರ ಯಾರಿಗೂ ಮಾತಾಡ್ಸ್ಬೇಡ್ರಿ ದಯಮಾಡಿ. ಮಂಜಣ್ಣ ನೀನು ಅಲ್ಲಿ ಬಾಲ್ ನೋಡು. ಲೆಗ್ ಬೈ ನಾಟ್ ಔಟ್. 1 ರನ್ ಸೇರ್ಪಡೆ ಲೆಗ್ ಮ್ಯಾಚ್ ಮೂಲಕ. ತಂಡದ ನಾಯಕನ ಜವಾಬ್ದಾರಿಯುತ ಆಟ ಪ್ರದರ್ಶನ. ಬದಲಾವಣೆ, ಫೀಲ್ಡಿಂಗ್ ನಲ್ಲಿ ಬದಲಾವಣೆ. ಬ್ಯಾಟರ್ ತೋರಿಸಿದ್ರೆ ಲೆಗ್ ಬೈಸ್ ಮೂಲಕ 1 ರನ್ ಸೇರ್ಪಡೆ. ಅತ್ಯುತ್ತಮ ಬೌಲಿಂಗ್ ಬಿಗಿದಾಳಿ ವಿಷ್ಣು ಅವರಿಂದ. ವಿಷ್ಣು ಅವರು ನಿನ್ನೆ ಗೈರಾಗಿದ್ರು. ಅವರು ವಿದೇಶದಿಂದ ಆಗಮಿಸಿ ಅತ್ಯುತ್ತಮ ಬೌಲಿಂಗ್ ಮಾಡ್ತಾ ಇದ್ದಾರೆ. ಸಂಜು ಅವರು ಬಿಡಿದ್ದಾರೆ. ಕಾಲಲ್ಲಿ ಹಿಡಿಯಲು ಹೋಗಿ ಸಂಜು ಬಿಡಿದ್ದಾರೆ. ಲೆಗ್ ಬೈಸ್ ಮೂಲಕ 4 ರನ್. ಬಾಲ ಓವರ್ 4 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 32. ವೈಡ್. ಅಂಪೈರ್ ಇದನ್ನು ವೈಡ್ ಅನ್ನು ನಿರ್ಣಯಿಸಿದ್ದಾರೆ.
ಬರ್ತಿದ್ದಾರೆ. ಕ್ಯಾಚ್ ಡ್ರಾಪ್ ಆಗಿದೆ. 2 ರನ್ ಸಂಪೂರ್ಣ. ಮುಂದಿನ ಕಾಮೆಂಟೇಟರ್ ಆಗಿ ಬಾಬಣ್ಣ. ನಮ್ಮ ಬೌಲಿಂಗ್ ದಾಳಿ ಮಂಜಪ್ಪ ಅವರಿಂದ. ಸ್ಟ್ರೈಕರ್ ನಲ್ಲಿ ಕೈದಾಳ್ ಅವರು, ನಾನ್ ಸ್ಟ್ರೈಕರ್ ಅಲ್ಲಿ ಸಿದ್ಧ ಹಿರೇಮಠ್ ಅವರು. ಯಾವ ರೀತಿ ತಂಡವನ್ನ ಕೊಂಡೊಯ್ತಾರೆ ಅಂತೇಳಿ ಕಾದ್ ನೋಡೋಣ. ಅಕ್ಕಪಕ್ಕದ ಗ್ರಾಮಗಳು ದೊಡ್ಡ ಅರಸೀಕೆರೆ, ಚಿಕ್ಕ ಅರಸೀಕೆರೆ ರೀತಿಯಲ್ಲಿ ಕೈದಾಳೆ ಮತ್ತು ಹೊನ್ನನಾಯಕನಹಳ್ಳಿ. ಹೊನ್ನನಾಯಕನಹಳ್ಳಿ ಈ ಬಾಲ್ನಲ್ಲಿ ಮೇಲ್ಗೆ ಸಾಧಿಸಿದೆ. ಕೈದಾಳೆ ಮತ್ತು ಮಂಜಪ್ಪನವರು ಮೊನ್ನೆ ಸುಸ್ತಾಗಿ ಸಂಜೆ ಜೊತೆಗೂಡಿದ್ರು ಊಟಕ್ಕಾಗಿ. ಸಿಂಗಲ್ ರನ್ ಸೇರ್ಪಡೆ. ಮತ್ತೆ ಹೊನ್ನನಾಯಕನಹಳ್ಳಿ ಮತ್ತು ಕೈದಾಳ ನಡುವೆ ಕದನ. ತಂಡದ ಮೊತ್ತ 37. ಹೇಳ್ತಾನೆ ಓವರ್ ಆದ್ಮೇಲೆ ಹೇಳ್ತಾನೆ. ಕೊನೆ ಎಸೆತ ಮತ್ತೆ ಹೊನ್ನನಾಯಕನಹಳ್ಳಿ ಮೇಲ್ಗೆ ಸಾಧಿಸಿದೆ. ಓವರ್. ಇವರೊಂದಿಗೆ 5 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ ಕೊನೆಯವರ ಹೆಸರು ಅವರು ಅತ್ಯುತ್ತಮ ಬೌಲಿಂಗ್ ನಡೆಸಿದರೆ 1 ರನ್ ಸಂಪೂರ್ಣ. 5 ಎಸೆತಗಳಲ್ಲಿ 22 ರನ್ಗಳ ಅವಶ್ಯಕತೆ. ಮಹಾದೇವ ಕೊನೆಯವರನ್ನ 2ನೇ ಎಸೆತರಿಸಲು ಮಹಾದೇವ ಎಳೆದು ಬರ್ತಿದ್ದಾರೆ. ಸಂಜಯ್ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಸಂಜಯ್ ಅವರಿಂದ. ಕೇವಲ 1ಕ್ಕೆ ಸೀಮಿತ. ಭರ್ಜರಿ ಎಳೆದು ಬರ್ತಿದ್ದಾರೆ ಸಿದ್ಧ ಹಿರೇಮಠ್ ಸರ್. 1 ರನ್ ಸಂಪೂರ್ಣ. ಫಾರ್ಟಿ 40 ಆಗಿದೆ. ಗೆಲ್ಲಲು 60 ಬೇಕು. ಟೋಟಲ್ 60 ಬೇಕು. ಅತ್ಯುತ್ತಮ ಬೌಲಿಂಗ್ ದಾಳಿ. ಚಾಲಕ ತಂಡ ಆಡ್ತಾ ಇದೆ. ಬೀಟ್ ಮಾಡಿದ್ದಾರೆ. ಕೊನೆಯ ಎಸೆತ. ಚಾಲಕ ತಂಡ ಭರ್ಜರಿ ಹಿಡಿದು ಬರ್ತಿದ್ದಾರೆ. ಕೈದಾಳೆ ಚಾಲಕ ತಂಡ PPL 3 ಚಾಂಪಿಯನ್ ಪಟ್ಟ ಗಳಿಸಿದೆ. ಚಾಲಕ ತಂಡ ಸೋಲಿಲ್ಲದ ಸರ್ದಾರ ಅಂತೇಳಿ ಗಳಿಸ್ಕೊಂಡಿದೆ. ಯಾಕಂದ್ರೆ ಯಾವುದೇ ಪಂದ್ಯವನ್ನ ಸೋತಿಲ್ಲ. ಸತತ 3 ಲೀಗ್ ಗೆದ್ದು ಫೈನಲ್ ಪ್ರವೇಶ ಪಡೆದು ಫೈನಲ್ ಕೂಡ ಪ್ರವೇಶ ಪಡೆದಿದೆ. ಚಾಲಕ ತಂಡಕ್ಕೆ, ಚಾಂಪಿಯನ್ ಆದ ಚಾಲಕ ತಂಡಕ್ಕೆ ಚಪ್ಪಲಿ ಮೂಲಕ ಅಭಿನಂದನೆ ಸಲ್ಲಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ. ಇವರಿಗೆ ರನ್ನರ್ ಅಪ್ ಆಗಿ ಕದಂಬ ತಂಡ ತೃಪ್ತಿ ಪಟ್ಟುಕೊಂಡಿದೆ. ಅಂಪೈರ್ ಆಗಿ ಕಾರ್ಯನಿರ್ವಹಣೆ ಮಾಡಿದ ಫರಾನ್ ಮತ್ತು ರಮೇಶ್ ಅವರಿಗೆ
ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಸ್ಕೋರರ್ ಆಗಿ ಗೌತಮ್ ಮತ್ತು ಮಲ್ಲಿಕ್ ಅವರು ಅತ್ಯುತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಅವರಿಗೂ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಇದರೊಂದಿಗೆ PPL 3 ನ ಚಾಂಪಿಯನ್ ಪಟ್ಟವನ್ನ ಚಾಲುಕ್ಯ ತಂಡ ಗಳಿಸ್ಕೊಂಡಿದೆ. ಚಾಲುಕ್ಯ ತಂಡ ನಂಬರ್ 1 ಆಗಿತ್ತು, ಆ ಒಂದು ನಂಬರ್ 1 ಪಟ್ಟವನ್ನೇ ಉಳಿಸ್ಕೊಂಡಿದೆ. ಇದರೊಂದಿಗೆ ಚಾಂಪಿಯನ್ ಚಾಲುಕ್ಯ ಅಂತೇಳಿ ಕರೆಸ್ಕೊಂಡಿದೆ. ಯಾವುದೇ ಪಂದ್ಯವನ್ನ ಸೋಲದೆ ಚಾಂಪಿಯನ್ ಪಟ್ಟಕ್ಕೆ ಚಾಲುಕ್ಯ ಏರಿದೆ. ಅತ್ಯುತ್ತಮ ತಂಡವನ್ನ ಒಳಗೊಂಡಿರ್ತಕ್ಕಂಥ ಚಾಲುಕ್ಯ ತಂಡ ಗೆದ್ದು ಚಾಂಪಿಯನ್ ಆಗಿದೆ. ಇದರೊಂದಿಗೆ PPL 3 ಇಲ್ಲಿಗೆ ಮುಕ್ತಾಯಗೊಂಡಿದ್ದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಥ್ಯಾಂಕ್ ಯು ಎವ್ರಿವನ್. ಈ ಒಂದು ಪಂದ್ಯಾವಳಿಯಲ್ಲಿ ನಮ್ಮ ಜೊತೆಗೆ ನಿಂತಹ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗಳಿಗೂ ಮತ್ತು ನಮ್ಮ ಸಹೋದ್ಯೋಗಿಗಳಿಗೂ, ಎಲ್ಲ ನಮ್ಮ ಪತ್ರಿಕಾ ಬಂಧುಗಳಿಗೆ ಮತ್ತು ಮಾಧ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾ ಬಂಧುಗಳಿಗೆ, ಡಿಜಿಟಲ್ ಬಂಧುಗಳಿಗೆ ಮತ್ತು ಹಿರಿಯ ಪತ್ರಕರ್ತರಿಗೆ, ಏನು ಈ ಪಂದ್ಯಾವಳಿ 2 ದಿನ ಅಲ್ಲ 3ನೇ ದಿನ ಮುಂದುವರಿತು. ಈ ಪಂದ್ಯಾವಳಿಗೆ ಪ್ರತಿಯೊಬ್ಬರು ಸಪೋರ್ಟ್ ಕೊಟ್ಟರು. ನಾವು ಏನಂದರೆ 2 ಮ್ಯಾಚನ್ನು ಸ್ಟಾರ್ಟಿಂಗ್ ಸೋತಾಗ ರಾತ್ರಿ ಒಂದು ಮೆಸೇಜ್ ಬಂತು, ಯಾರಿಗಾದ್ರೂ ಅವಕಾಶ ಇರದೆ ಈ ಒಂದು ಪಂದ್ಯಾವಳಿಯಲ್ಲಿ ಅಂತ. ಅದು ನಮಗೆ ಹುಮ್ಮಸ್ ಕೊಡ್ತು. ಅಂದರೆ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅನ್ನೋ ಕಾರಣಕ್ಕೆ ನಾವು ಕೂಡ ಎಲ್ಲರೂ ಒಂದು ತಂಡವಾಗಿ, ವಿಶೇಷವಾಗಿ ನಮ್ಮ ಪ್ರವೀಣ್ ಮತ್ತು ಹನುಮಂತು ಅವರು ಭಾಳ ಚೆನ್ನಾಗಿ ಆಟ ಆಡಿದರು. ಅವರಿಂದ ಮತ್ತು ಒಂದು ಸಾಂಘಿಕ ಪ್ರಯತ್ನ, ಬೌಲಿಂಗು, ಬ್ಯಾಟಿಂಗು, ಫೀಲ್ಡಿಂಗು 3ರಲ್ಲೂ ಅವರು ಮಿಂಚಿದ್ರು. ಆ ಒಂದು ಸಾಂಘಿಕ ಪ್ರಯತ್ನದಿಂದ ಇಡೀ ಒಂದು ಈ ಟೂರ್ನಾಮೆಂಟಿನ ಒಂದು ಚಿತ್ರಣವನ್ನೇ ನಮ್ಮ ಕದಂಬ ತಂಡ ಬದಲಾಯಿಸಿದೆ ಅಂದರೆ ತಪ್ಪಾಗಲಾರ್ದು. ಥ್ಯಾಂಕ್ ಯು ಎವ್ರಿ ಒನ್. ಧನ್ಯವಾದಗಳು ಸರ್. ಎಲ್ಲಿ ನಿಮ್ಮ ತಂಡ ಅಷ್ಟು ಸ್ಟ್ರಾಂಗ್ ಆಗಿದ್ದು ಯಾವುದು? ಬೌಲಿಂಗ್ ಅಲ್ಲ, ಬ್ಯಾಟಿಂಗ್ ಅಲ್ಲ, ಎಲ್ಲ ಎಡುತ್ತು ಸರ್? ಇಲ್ಲ ಮೇಡಮ್, ಏನಂದರೆ ಇದು ಕ್ರಿಕೆಟ್ ಅಂದ್ರೇ ಒಂಥರ ಅನ್ಸರ್ಟನಿಟಿ ಗೇಮ್. ಇದು ನಾವು ಇವರೇ ಗೆಲ್ತೀವಿ ಇವರೇ ಸೋಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವತ್ತಿನ ಆಟ ಇವತ್ತಿನ ದಿನ ಚಾಲುಕ್ಯದವ್ರದ್ದಿತ್ತು ಅಷ್ಟೇ. ನಾವು ಕೂಡ ಚೆನ್ನಾಗಿ ಆಡಿದ್ದೀವಿ. ಅಂದರೆ ಅವರು ಬೌಲಿಂಗ್ ಚೆನ್ನಾಗಿ ಮಾಡಿದರು, ಬ್ಯಾಟಿಂಗು ಕೂಡ ಚೆನ್ನಾಗಿ ಮಾಡಿದರು, ಫೀಲ್ಡಿಂಗೂ ಸೂಪರ್ ಮಾಡಿದ್ರು. ನಮ್ಮ ಹಂತದಲ್ಲಿ ನಾವು ಅದನ್ನು ಯುಟಿಲೈಸ್ ಮಾಡೋದಕ್ಕೆ ನಾವು ಸ್ವಲ್ಪ ಎಡವಿದ್ವಿ. ಅದೇ ನಮ್ಮ ಒಂದು ಹಿನ್ನಡೆಗೆ ಕಾರಣ ಆಯಿತು ಅಂತ ಅನಿಸುತ್ತೆ. ಧನ್ಯವಾದಗಳು ಸರ್. ಈ ಜೋಶಿನ ಮಾತಿಗೆ ಚಪ್ಪಾಳೆ ಬರಲೇಬೇಕು ಎಲ್ಲರಿಂದ. ಪ್ರವೀಣ್, ನವೀನ್ ಅವರು ಸಾಕಷ್ಟು ವಿಕೆಟ್ಗಳನ್ನ ಕಿತ್ಕೊಂಡಂತವರು, ಅವರು ಒಂದೆರಡು ಮಾತಾಡಬೇಕು ಸರ್. ಹೇಳಿ ನಿಮ್ಮ 3 ದಿನಗಳಿಂದ ಪೊಲೀಸ್ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ. ಇಲ್ಲಿ ಎಲ್ಲರೂ ಸಾಂಘಿಕವಾಗಿ ಕ್ರಿಕೆಟ್ ಆಡಿದ್ದೀವಿ. ಕ್ರಿಕೆಟ್ ಗೆದ್ದಿದೆ. ಯಾರು ಚೆನ್ನಾಗಿ ಆಡಿದಾರೋ ಅವ್ರು ಗೆದ್ದಿದ್ದಾರೆ. ಈ ಮ್ಯಾಚು ಗೆಲ್ಲೋದಕ್ಕೆ 2 ತಂಡಗಳಿಗೆ ಅವಕಾಶ ಇತ್ತು. ಆ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ಚಾಲುಕ್ಯ ತಂಡ ಯಶಸ್ವಿಯಾಗಿದೆ. 1 ಓವರ್ ದುಬಾರಿ ಆಯಿತು ನಮ್ಮ ಕಡೆಯಿಂದ. ಆದರೂ ಕೂಡ ಅವರು ಚೆನ್ನಾಗಿ ಆಡಿದರು, ಚೆನ್ನಾಗಿ ಬೌಲಿಂಗ್ ಮಾಡಿದರು. ಇದೆಲ್ಲದರ ನಡುವೆ ಮ್ಯಾಚ್ 2 ದಿನಕ್ಕೆ ಮುಗಿಬೇಕಾಗಿತ್ತು. ಆದರೆ ಮೊದಲ ದಿನದಲ್ಲಿ 2 ಮ್ಯಾಚ್ಗಳನ್ನು ಸೋತು ಮತ್ತು 3ನೇ ದಿನಕ್ಕೆ ನಾವು ಆಟವನ್ನು ಮುಂದುವರಿಸಿದ್ದು ಕದಂಬ ತಂಡ.
ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಮತ್ತೆ ಈ ಥರದ ಆಟೋಟಗಳು ನಡೀಲಿ, ಕ್ರಿಕೆಟ್ ಯಾವಾಗಲೂ ಗೆಲ್ತಾ ಇರಲಿ ಅಂತ. ಮಲ್ಲೇಶ್ ಸರ್ ಅವರು ಹೇಳಿದಂತೆ ಚುನಾವಣೆ ನಮ್ಮನ್ನ ಬೇರ್ಪಡಿಸುತ್ತೆ, ಕ್ರೀಡೆಗಳು ನಮ್ಮನ್ನ ಒಟ್ಟುಗೂಡಿಸುತ್ತೆ ಅನ್ನೋದು ಇವಾಗ ನಮಗೆ ಅದು ಈ ಒಂದು ಸಂದರ್ಭದಲ್ಲಿ ಆ ಮಾತನ್ನ ನಾವು ಹೇಳಲೇಬೇಕು. ಈಗ ಜೋರಾದ ಚಪ್ಪಾಳೆ ಮೂಲಕ ಕದಂಬ ತಂಡಕ್ಕೆ ಒಂದು ಅಭಿನಂದನೆಗಳನ್ನ ಸಲ್ಲಿಸೋಣ. ಈ ದಿನದ ಅಲ್ಲ 3 ದಿನದ ಚಾಂಪಿಯನ್ ಆದಂತಹ ಚಾಲುಕ್ಯ ತಂಡದ ಚಾಲುಕ್ಯ ತಂಡದ ನಾಯಕರಾದಂತಹ ಫ್ರಾಂಚೈಸಿ ಮಾಲೀಕರಾದಂತಹ ಡಾಕ್ಟರ್ ವರದರಾಜರವರು ಮಾತಾಡಬೇಕು ವಿತ್ ಕ್ಯಾಪ್ಟನ್. ಇಂಥದ್ದೊಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ಗೆ ಮೊದಲಿಗೆ ನಮ್ಮ ವರದಿಗಾರ ಕೂಟದ ಎಲ್ಲ ಕ್ರೀಡಾ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಸದಸ್ಯರು ಎಲ್ಲರಿಗೂ ಸಹ ಮನಪೂರ್ವಕ ಅಭಿನಂದನೆಗಳು. ಮತ್ತು ಯಾಕೆಂದರೆ ನಾವು ಕಳೆದ 4ನೇ ವರ್ಷದ ಒಂದು ಚಾಂಪಿಯನ್ಶಿಪ್ ಇದು, ಅಂದರೆ 4ನೇ ಬಾರಿ ಇದು. ಈಗಾಗಲೇ 3 ಮಾಡಿದ್ವಿ, ಬಟ್ ಈ ಸಲ ಮಾತ್ರ ಅದ್ಭುತವಾಗಿ ಪ್ರತಿಯೊಬ್ಬರು ಎಲ್ಲ ಪಾಲ್ಗೊಂಡಿದ್ದಾರೆ. ಸ್ಪೆಷಲಿ ನನ್ನ ಅನಿಸಿಕೆ ಹೇಳ್ಬೇಕಾದ್ರೆ ಆಮೇಲೆ ಹೇಳ್ತೀನಿ. ಈ ಮ್ಯಾಚ್ ಬಗ್ಗೆ ಹೇಳೋದಾದರೆ ಇಡೀ ನಮ್ಮ ತಂಡ, ಯಾಕಂದರೆ ನಮ್ಮದು ಅನ್ಬಿಟನ್, ಯಾಕಂದರೆ ನಾವು 3 ಯಾವ ಟೀಮ್ ಮೇಲೂ ಸಹ ಸೋತಂಗೆ ತುಂಬ ಚೆನ್ನಾಗಿ ನಮ್ಮ ಹುಡುಗರು ಆಡಿದ್ದಾರೆ. ಅದಕ್ಕೆ ನಾವು ಇಡೀ ನಮ್ಮ ಟೀಮ್ ಮೇಟ್ಸ್ನ ನಾನು ಅಭಿನಂದಿಸ್ತೀನಿ. ಯಾಕಂದರೆ ಅವ್ರಿಗೆ ನಾನು ಒಂಚೂರು ಫೀಲ್ಡಲ್ಲಿ ಭಾರಿ ಕಟೋರೆ ರಫಾಗ ಮಾತಾಡ್ತಿದ್ದೆ, ಯಾಕಂದರೆ ನಾನು ಫೀಲ್ಡಲ್ಲಿ ಡ್ರಿಲ್ ಮಾಸ್ಟ್ರೆ. ಅದ್ರಾಗೇನು ಯಾಕಂದರೆ ಅವರು ನನ್ನ ಪ್ಲ್ಯಾನಿಂಗ್ ಪ್ರಕಾರ ಅದ್ಭುತವಾಗಿ ಫೀಲ್ಡಿಂಗು, ಬೌಲಿಂಗ್ ಎಲ್ಲರೂ, ಯಾಕಂದ್ರೆ ನಮ್ಮದು ಯಾಕಂದರೆ ನಮಗೆ ಬ್ಯಾಟಿಂಗ್ ಆಡಿತ್ತು ತುಂಬ ಚೆನ್ನಾಗಿ. ನಮ್ಗೆ ಓಪನಿಂಗ್ ಬ್ಯಾಟ್ಸ್ಮನ್ ಯಾಕಂದರೆ ರಾಮ್ ಪ್ರಸಾದ್ ಮಿಸ್ ಆಯ್ತಂದರೆ ಮಹಾದೇವ್ ಆಡಿದ್ದಾನೆ, ಮಹಾದೇವ್ ಮಿಸ್ ಆಗಿದೆ ಅಂದರೆ ರಾಮ್ ಪ್ರಸಾದ್ ಆಡಿದ್ದಾನೆ. ಇದು ನಮ್ಮದು ಓಪನಿಂಗ್ ಅಂತೂ ಅದ್ಭುತವಾಗಿ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ಕೊಂಡು ಆಡ್ತಿದ್ದಾರೆ. ಇವತ್ತು ನಮ್ಮ ಫೈನಲ್ ಮ್ಯಾಚ್ ಜೀವ ತುಂಬಿದ್ದು ಅಂದರೆ PC ಅದ್ಭುತವಾಗಿ. ಯಾಕಂದರೆ ನಾವು ಅವ್ನಿಗೆ ಹೇಳಿದ್ವಿ 3 ಓವರ್ ಆದಮೇಲೆ ನಮಗೊಂದು ಡಮ್ಮಿ ಓವರ್ ಸಿಗುತ್ತೆ, ಆ ಡಮ್ಮಿ ಓವರ್ನ ನಾವು ಬಳಸ್ಕೊಳ್ಳೇಬೇಕು ಅಂತ ನಾವು. ಯಾಕಂದ್ರೆ ಅವ್ನು 1 ಡೌನ್ನೇ ಇವತ್ತು ನಾವು ಪ್ರಿಫರ್ ಮಾಡಿ ಅಲ್ಲ ನಮಗೆ ಸ್ಪೆಷಲ್ ಸಾರಿ ನಮಗೆ, ಯಾಕಂದ್ರೆ ನಮಗೆ ನಿಮ್ಮ ಬೌಲಿಂಗ್ ಸ್ಟ್ರೆಂತ್ ಗೊತ್ತಿತ್ತು. 3 ಓವರ್ ಅದ್ಭುತವಾಗಿ ಬೀಳುತ್ತೆ ಅಂತ. ಆಮೇಲೆ 3 ಓವರ್ನ ಹೊಡ್ಕೋಬಹುದು ಅಂದ್ಕೊಂಡು ನಮ್ಮ ಪ್ಲಾನಿಂಗ್ ಇತ್ತು. ಸೊ ದಟ್ ನಮ್ಮ PC ಅದ್ಭುತವಾಗಿ 3 6 ಹೊಡೆದು ತುಂಬ ಚೆನ್ನಾಗಿ ಆಡಿದ್ದಾನೆ. ಎಸ್ಪೆಷಲಿ ನಾವು ಮಂಜಣ್ಣ ಬಗ್ಗೆ ಹೇಳಲೇಬೇಕು, ಯಾಕಂದರೆ 4 ಮ್ಯಾಚಲ್ಲಿ ನಮ್ಮದು ಬೌಲಿಂಗ್ ಸ್ಟ್ರೆಂತು ಮಂಜಣ್ಣ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಾರೆ. ಇನ್ನೊಂದು ನಾನು ನಮ್ಮ ಸಂಜು, ಯಾಕಂದರೆ ನಮ್ಮ ಸಂಜು 4 ಮ್ಯಾಚ್ ಇದ್ದಾನೆ. ಅವ್ನು ಸುಮ್ಮನೆ ಇದ್ರು ನಮಗೆ ಲಕ್ಕಿ ಕಲ, ಯಾಕಂದರೆ ನಮಗೆ ಫ್ರಾಂಚೈಸಿಗೆ ಫಸ್ಟ್ ಬಂದ ಸಂಜು. ಹಾಗಾಗಿ ಉಳಿದಂಗೆ ಅದ್ಭುತ ಫೀಲ್ಡಿಂಗ್ ನಮ್ಮ ಸಿದ್ದೇಶ್ ಆಗ್ಬೋದು. ಯಾಕಂದ್ರೆ ನಮಗೆ ಪ್ರಕಾಶ್ ನಾಯ್ಕ್ ಇಲ್ಲ, ಪ್ರಕಾಶ್ ನಾಯ್ಕು ಸಹ ನಮಗೊಂದು ಮ್ಯಾಚು ನಮ್ಗೆ ಯಾಕಂದ್ರೆ ಇನ್ನೂ ನಾವು ಬೂಸ್ಟ್ ಇನ್ನೂ ಚೆನ್ನಾಗಿ ಆಡ್ತಿದ್ವಿ. ಪ್ರಕಾಶ್ ನಾಯ್ಕ್ ನಮಗೆ ಗೈರಾದ್ರೆ. ಆಮೇಲೆ ಇವತ್ತು ವಿಷ್ಣು ಅವ್ರ ಮನೆ ಫಂಕ್ಷನ್ ಇತ್ತು, ರಜೆ ಇದ್ದಾನೆ ಇವತ್ತು, ಅವ್ರ ಮನೆ ಫಂಕ್ಷನ್ ಇತ್ತು. ಆದರೂ ಬಿಟ್ಟು ಬಂದು ನಮ್ಗೆ ಯಾಕಂದರೆ ಒಂದು ಬೂಸ್ಟರು, ನಾವು ಮೊನ್ನೆ ಮ್ಯಾಚಲ್ಲಿ ಒಂದು ಬೋಲ್ಡ್ ಮಾಡಿದ 100 ಬೋಲ್ಡ್ ಮಾಡಿದ ತಕ್ಷಣ ನಾವು ಮ್ಯಾಚ್ ಗೆದ್ವಿ. ಸೊ ದಟ್ ಇವತ್ತು ನಮ್ಗೆ ವಿಷ್ಣು ಬಂದು, ಯಾಕಂದ್ರೆ ಅವನು ಹುಬ್ಳಿಯಿಂದ ಬೆಳಗ್ಗೆ 6 ಗಂಟೆಗೆ ಬಸ್ ಹತ್ತಿ ಫೈನಲ್ ಆಡೋಕ್ಕೋಸ್ಕರ ಬಂದಿದ್ದಾರೆ. ನಮ್ಮೆಲ್ಲ ಟೀಮ್ ಪರವಾಗಿ ಅವ್ನಿಗೆ ಅಭಿನಂದನೆಗಳು. ಪುನಿ ಸಹ ಅದ್ಭುತವಾಗಿ ಎಲ್ಲರೂ, ಯಾಕಂದ್ರೆ ನಮ್ಮ ಟೀಮ್ ಮೇಟ್ಸ್ ಏನಪ್ಪ, ನಮ್ಮ ಮದನ್ ಮ್ಯಾನೇಜರ್, ಯಾಕಂದ್ರೆ ಇಡೀ ಟೀಮ್ನ ಕೋಆರ್ಡಿನೇಟ್ ಮಾಡ್ತಿದ್ದವನು ಮಧು, ಅಣ್ಣೇಶು, ಮತ್ತೆ ನಮ್ಮ ಸ್ಪೆಷಲ್ ಹೇಳ್ಬೇಕಾದ್ರೆ ನಮ್ಮ ಮೇಡಮ್, ಯಾಕಂದ್ರೆ ಈ ಮ್ಯಾಚ್ ಹೊಡಿಲೇಬೇಕು, ಗೆಲ್ಲೇಬೇಕು, ಈಗ ಸ್ಪೋರ್ಟಿವ್ ಆಗಿ ನಮ್ಗೆಲ್ಲ ಉರ್ದಿಂಸಿದ್ದಾರೆ. ಪ್ರಮುಖವಾಗಿ ಎಲ್ಲ ಎಲ್ಲ 4 ತಂಡಗಳ ಎಲ್ಲ ಆಟಗಾರರಿಗೂ, ಎಲ್ಲ ಫ್ರಾಂಚೈಸಿಗಳಿಗೂ, ಯಾಕಂದರೆ ನಾವು ಒಂದು ಎಲ್ಲ ಬಿಡುವಿಲ್ದರ ಸುದ್ದಿ ಮಧ್ಯೆ ಇದ್ವಿ. ನಮ್ಮ 3 ದಿನ ಒಂದು ರಿಪ್ರಿಯೇಷನ್ ಇದು. ಯಾಕಂದರೆ ನಾವು ಎಷ್ಟೋ ಜನ ಅಕ್ಕಪಕ್ಕ ಇದ್ರೂ ಮಾತಾಡಲ್ಲ, ಯಾಕಂದರೆ ಮೊಬೈಲ್ ಇದರಲ್ಲಿ ಎಲ್ಲ ಮುಳುಗ್ಬಿಟ್ಟು ನ್ಯೂಸು ಅದು ಇದು ಬ್ಯುಸಿನೇ ಇರ್ತೀವಿ. ಎಲ್ಲರೂ ಸಹ ಪ್ರತಿಯೊಬ್ಬರು, ಯಾಕಂದ್ರೆ ಎಲ್ಲ ಬ್ಯೂರೋ ಚೀಫ್ಗಳನ್ನ ಹಿಡ್ಕೊಂಡು ಎಲ್ಲರೂ ಸಹ ಒಂದು ಆಟದಲ್ಲಿ ತಲ್ಲೀನರಾಗಿ ಇದನ್ನ ಎಂಜಾಯ್ ಮಾಡಿದ್ದೀವಿ. ಇಂಥ ಕ್ರೀಡಾಕೂಟ ಇನ್ನೂ ಹೆಚ್ಚು ನಡೀಬೇಕು. ಥ್ಯಾಂಕ್ ಯು ವೆರಿ ಮಚ್. ಪ್ರಶ್ನೆ, ನಿಮಗೆ 3 ಪಂದ್ಯಗಳನ್ನ ಹ್ಯಾಟ್ರಿಕ್ ಗೆದ್ದಿದ್ರಿ. ಇವತ್ತರ ದಿನ ನಿನ್ನೆ ಸಡನ್ ಆಗಿ ಆ 3 ತಂಡಗಳ ಮೇಲೆ ಒಡೆದು ಕದಂಬ ಅವರು ಬಂದಾಗ ಎಲ್ಲೋ ಒಂದ್ ಕಡೆ ಪ್ರವೀಣ್ ಬಾಡ ಅವರು, ಹನುಮಂತು ಕಂಚಿಕೆರೆ ಅವರ ಬ್ಯಾಟಿಂಗು ನಿಮಗೆ ಒಂದಿಷ್ಟು ಭಯ ತರಿಸಿದೆ ಅಂತ ಅನ್ಕೊಂತೀನಿ.
ನಮ್ಗೆ ಯಾವಾಗಲೂ ನಮ್ಮ ಫೀಲ್ಡಿಂಗು ಬೌಲಿಂಗ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು. ನಮಗೆ ಗೊತ್ತಿತ್ತು ನಾವು ಟಾಸ್ ಆದ ತಕ್ಷಣವೇ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕಂದರೆ ಪ್ರೆಷರ್ಗೆ ಒಬ್ಬ ಬ್ಯಾಟ್ಸ್ಮನ್ ಆಡೋದು ತುಂಬ ಕಷ್ಟ. ಹಾಗಾಗಿ ನಾವು ಫಸ್ಟ್ ತಗೊಂಡು ನಾವು 50 ರನ್ ದಾಟಿದ್ರೆ ಸಾಕಾಯಿತು. ಯಾವಾಗಲೂ ಫೀಲ್ಡಿಂಗೇ ತಗೊಂಡು ನಾವು ಗೆದ್ದಿರೋದು. ಈ ಮ್ಯಾಚ್ ನಾವು ಬ್ಯಾಟಿಂಗ್ ತೊಗೊಂಡ್ವಿ. ಯಾಕಂದ್ರೆ ನಮ್ಮದು ಸಕ್ಸಸ್. ಯಾಕಂದ್ರೆ ನಮಗೆ ಗೊತ್ತು 3 ಓವರ್ ಅವರಿಬ್ಬರು ಔಟ್ ಆದರೆ 100% ಮ್ಯಾಚ್ ಗೆಲ್ತೀವಿ ಅಂತ. ಸೊ ದಟ್ ನಮಗೆ ನಾವು ಇಡೀ ದಿನ ಒಂದು ಸ್ಟ್ರಾಟಜಿ ಮಾಡಿದ್ವಿ. ಆ ಸ್ಟ್ರಾಟಜಿ ವರ್ಕ್ ಆಯಿತು. ಯಾರೂ ಕಡಿಮೆ ಅಲ್ಲ, ಯಾರೂ ಜಾಸ್ತಿ ಅಲ್ಲ. 2 ಪಂದ್ಯಗಳನ್ನ ಸೋತು 3 ಪಂದ್ಯಗಳನ್ನ ಒಟ್ಟಾಗಿ ಗೆದ್ದಂತ ಕದಂಬ ತಂಡದವರು ಗ್ರೇಟ್. ಚಾಂಪಿಯನ್ ಚಾಲುಕ್ಯ ಅವರು ಸಹ. ಓಕೆ ವೈಸ್ ಕ್ಯಾಪ್ಟನ್ ಪದೇ ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದಂತಹ ವೈಸ್ ಕ್ಯಾಪ್ಟನ್ ಮಹಾದೇವ್ ಅವರು ಮಾತಾಡ್ಬೇಕು. ಮೇಡಮ್, ನಿಮ್ಮ ಮೇಲೆ ಅಪವಾದ ಹೊರಿಸ್ತಾ ಇರಲಿಲ್ಲ, ಮಿಸ್ಕಮ್ಯುನಿಕೇಶನ್ ಆಗಿತ್ತು ಅಷ್ಟೇ. ಇವತ್ತು ಗೆಲುವಿಗೆ ಕಾರಣ ನಮಗೆ ಅನ್ನಪ್ಪ ಅವರು ಕೂಡ ಒಬ್ರು, ಅವ್ರಿಗೂ ಧನ್ಯವಾದಗಳು ಹೇಳ್ತೀವಿ. ನೋಡ ಅನ್ನಪ್ಪ ಈಗ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ನಮ್ದೊಂದು ಗೇಮ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ವಿ. ನಮ್ದು ಶಿಸ್ತು ತುಂಬಾ ಚೆನ್ನಾಗಿತ್ತು ನಮ್ಮ ಟೀಮಲ್ಲಿ. ಆ ಶಿಸ್ತು ಇದ್ದಿದ್ದಕ್ಕೇನೆ ನಾವು ಟಾಸ್ ಗೆದ್ರು. ಫೀಲ್ಡಿಂಗ್ ಆಗಲಿ ಬೌಲಿಂಗ್ ಆಗಲಿ ಎರಡೂ ಕಡೆನೂ ನಾವು ಆಡೋಕ್ಕೆ ಚೆನ್ನಾಗಿ ರೆಡಿ ಇದ್ವಿ. ಅದಕ್ಕೆ ನಾವು ಟಾಸ್ ಗೆದ್ದ ತಕ್ಷಣನೇ ಇವತ್ತು ಬ್ಯಾಟಿಂಗ್ ಮಾಡೋಣ. ಯಾಕಂದ್ರೆ ಸತತವಾಗಿ ನಾವು ಟಾಸ್ ಅನ್ನ ಗೆದ್ರು, ಫೀಲ್ಡಿಂಗ್ ಮಾಡಿ ನಂತರ ಚೇಸಿಂಗ್ ಮಾಡಿದ್ವಿ. ಆದ್ರೆ ಇವತ್ತು ಚೇಸಿಂಗ್ ಅವ್ರಿಗೆ ಕೊಡೋಣ, ಬ್ಯಾಟಿಂಗ್ ಫಸ್ಟ್ ಆಡೋಣ ಅಂತ ಹೇಳಿ ಬ್ಯಾಟಿಂಗ್ ಆಡಿದ್ವಿ. ನಮ್ಮ ಟಾರ್ಗೆಟ್ ಏನಿತ್ತು ನೀಟಾಗಿ ರೀಚ್ ಆಯಿತು. ನಮ್ಮ ಗೇಮ್ ಪ್ಲಾನ್ ಚೆನ್ನಾಗಿ ವರ್ಕೌಟ್ ಆಯಿತು. ಬಾಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ವಿಭಾಗದಲ್ಲೂ 3 ವಿಭಾಗದಲ್ಲೂ ಎಲ್ಲರೂ ಚೆನ್ನಾಗಿ ಆಟ ಆಡಿದ್ರು. ನಾಯಕತ್ವ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ರು. ಹೀಗಾಗಿ ಯಾವುದೇ ರೀತಿ ನಮ್ಮ ಸಮತೋಲನ ತಂಡ ಇರೋದ್ರಿಂದ ನೀಟಾಗಿ ಗೆದ್ವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಕದಂಬ ಕೂಡ ತುಂಬಾ ಚೆನ್ನಾಗಿ ಆಡ್ತು. ನಾವು ಲೀಗಿಂದ ಹೊರ ಹೋಗಿದ್ರು ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಅವರು ಮತ್ತೆ ಚೆನ್ನಾಗಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಯಾಕಂತಂದ್ರೆ ಲಾಸ್ಟ್ ಮ್ಯಾಚ್ ಇಂದ ಎಲ್ಲ ವಿಭಾಗದಲ್ಲೂ ಅವರು ಸುಧಾರಿಸ್ಕೊಂಡು ತಮ್ಮ ಸ್ಟ್ರೆಂತ್ ಏನಂತ ತಿಳ್ಕೊಂಡು ಅದ್ರ ತಕ್ಕಂಗೆ ಆಟ ಆಡಿದ್ರು. ಹೀಗಾಗಿ ಫೈನಲ್ ಅವ್ರ ಜೊತೆ ಆಟ ಆಡಬೇಕಾಯ್ತು. ನೀವು ಚೆನ್ನಾಗಿ ಆಡಿದ್ರಿ, ನಾವು ನಿಮ್ಗಿಂತ ಚೆನ್ನಾಗಿ ಆಡಿದ್ವಿ. ಹೀಗಾಗಿ ನಾವು ಚಾಂಪಿಯನ್. ಧನ್ಯವಾದ. ಓಕೆ ಇದು ಇನ್ನೊಂದು ಸಂತೋಷದ ವಿಚಾರ. ಎಲ್ಲರೂ ನಮ್ಮ ವರದಿಗಾರರ ಕೂಟದವರೇ. ಅವರು ಸ್ಟ್ರಾಂಗ್ ಆಗಿ ಆಡಿದ್ದೀರಾ, ನೀವು ಸ್ಟ್ರಾಂಗ್ ಆಗಿ ಆಡಿದ್ದೀರಾ. ಹಂಗಾಗಿ ನಮ್ಮ ದಾವಣಗೆರೆ ನೋ ನಂದಲ್ಲ ಇದು, ಒಂದು ನಿಮಿಷ, ನಂದು ಅಭಿಪ್ರಾಯ ಅನ್ನೋದಕ್ಕಂತ ಎಲ್ಲರದು. ದಾವಣಗೆರೆ ಕನ್ನಡಿಗ ಸಂಪಾದಕರಾದಂತಹ ಶ್ರೀಯುತ ರವಿ ಅವರು ಈ ಆಟವನ್ನ ನೋಡಿ ಕದಂಬ ತಂಡಕ್ಕೆ 5,000 ರೂಪಾಯಿಗಳ ಎಕ್ಸ್ಟ್ರಾ ಇದನ್ನ ಘೋಷಣೆ ಮಾಡಿದ್ದಾರೆ. ಅಲ್ಲಿಗೆ ಚಾಲುಕ್ಯ ತಂಡದವರೆಗೂ ಮೊದಲ ಬಹುಮಾನ 10,000 ರೂಪಾಯಿ ನಗದು ಬಹುಮಾನ, ಕದಂಬ ತಂಡದವರೆಗೂ 10,000 ರೂಪಾಯಿ ನಗದು ಬಹುಮಾನ. ಹೇಳೋಣ ಕೋರೋಣ. ನಮ್ಮ ಈ ಒಂದು ಕಾರ್ಯಕ್ರಮ ಮಾಜಿ ಅಧ್ಯಕ್ಷರಾದಂತಹ ದಾವಣಗೆರೆ ಕನ್ನಡಿಗ ಭಾಳ ಜನಕ್ಕೆ ಸ್ಟ್ರಕ್ ಆಗಿದೆ. ಇಲ್ಲಿ ನಾಗರಾಜ್ ಸ್ಟ್ರಕ್ ಕಾಣ್ತದೆ. ಇನ್ನು ಅವು ಭಾಳ ಖುಷಿಯಾಗಿದೆ. ನಿನ್ನೆ ಇವತ್ತು ನಾನು ಮಲೇಷ್ಯಾ ನನ್ನ ಜೊತೆಗೆ ಇರ್ತಿದ್ವಿ ಬೇರೆ ಕೆಲಸಕ್ಕೆ. ಅದೇ ಹೇಳ್ತಿದ್ದೆ ನಾನು, ನಮ್ಮದು ಒಂದು ದಿನಕ್ಕೆ ಎಲ್ಲ ಮುಗಿದೋಗ್ಬಿಡೋದು ಕಾರ್ಯಕ್ರಮಗಳು. ನಾಗರಾಜ್ 3 ದಿನ ಗಂಟಲೆ ನಡೆಸ್ತಾ ಇದ್ದಾನೆ ಮಲೇಷಿ. ಚೆನ್ನಾಗಿದೆ. ಮುಂದೆ ನಾವು ಅವ್ರ ಜೊತೆಗೆ ಸೇರ್ಕೊಳ್ಳೋಣ, ಹಿರಿಯರಾದರೂ ಸೇರ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಮತ್ತು ಈ ಟ್ರೋಫಿಯನ್ನು ಗೆದ್ದ ತಂಡಕ್ಕೆ, ನಮ್ಮ ವರದರಾಜು ಮತ್ತು ಸ್ನೇಹಿತರಿಗೆ, ಆಮೇಲೆ ನಮ್ಮ ಸಿದ್ದಯ್ಯ ಹಿರೇಮಠ ತಂಡಕ್ಕೆ, ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈಗ ವರ್ಷಕ್ಕೆ 2-3 ಕಾರ್ಯಕ್ರಮ ಮಾಡ್ತಾ ಇರಿ, ನಾವು ಬರ್ತಾ ಇರ್ತೇವೆ. ಯಾಕೆ ಹಳೆದೆಲ್ಲ ನೆನಪು ಮಾಡ್ಕೊಳ್ತೀವಿ ಅಂತ ಹೇಳ್ತಾ ನನಗೆ 4 ಮಾತಾಡಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ತುಂಬ ಕಾರ್ಡಿಯಲ್ ಆಗಿ, ಸೌಹಾರ್ದಯುತವಾಗಿ, ನಗ್ತಾ ಈ ಕ್ರಿಕೆಟ್ ಮ್ಯಾಚ್ ಆಡಿರೋದು ನೋಡಿದರೆ ಒಂದು ರೀತಿಯಲ್ಲಿ ನನಗೆ ಭಾಳ ಖುಷಿಯಾಗುತ್ತೆ. ನಮ್ಮ ಪ್ರೆಸ್ ಕ್ಲಬ್ನಲ್ಲಿ ಭಾಳಷ್ಟು ಗುಂಪುಗಳಿದ್ದಾವೆ ಅಂತ ಅಂದ್ಕೊಂಡಿದ್ದೆ ನಾನು. ಭಾಳ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಮಗ ನೋಡ್ರೆ ಅವ್ರಿಗಾಗಲ್ಲ, ಹಿಂಗೆ ಏನೇನೋ. ಅದು ಇವತ್ತು ನೋಡಿದರೆ ಅದು ಪರಿಸ್ಥಿತಿನೇ ಬೇರೆ ಇದೆ. ಎಲ್ಲರೂ ಕೂಡ ಭಾಳ ಸೌಹಾರ್ದಯುತವಾಗಿ ಚೆನ್ನಾಗಿ ಒಬ್ರಿಗೊಬ್ರು ನಗ್ತಾ ಮಾತಾಡ್ಕೊಳ್ತಾ ಆಟ ಆಡ್ತಿದ್ದೀರ. ಈ ಒಂದು ಸಂಘಟನೆ ಹೀಗೆ ಇರಲಿ. ಈ ರೀತಿಯ ಒಂದು ಸೌಹಾರ್ದಯುತವಾದಂತಹ ಈ ವಾತಾವರಣಕ್ಕೆ ಯಾರ ಕಣ್ಣು ಬೀಳದೆ ಇರಲಿ ಅಂತಂದೇಳಿ ನಾನು ಹಾರೈಸ್ತೀನಿ. ಯಾಕೆಂದರೆ ಚೆನ್ನಾಗಿದ್ದರೆ ಎಲ್ಲರೂ ಒಬ್ರೊಬ್ರು ಮುಖ ನೋಡ್ಕೊಂಡು ಹೋಗ್ಬೋದು.
ಇಲ್ಲಾಂದರೆ ಅವನು ನಮಗೆ ಓಟ್ ಹಾಕಿಲ್ಲ, ಇವು ನಮಗೆ ಓಟ್ ಹಾಕಿಲ್ಲ, ಅವನು ಯಾವ ಈ ರೀತಿ ಇದೆಯಲ್ಲ. ಅದಕ್ಕೆ ಹೇಳೋದು ಎಲೆಕ್ಷನ್ ಮಾಡೋದು ಬೇಡಪ್ಪ ಅಂತಂದೇಳಿ ಯಾತಕ್ಕೆ ಒಯ್ಕೊಂತೀನಿ ಅಂದರೆ ಈ ಕಾರಣಕ್ಕೋಸ್ಕರ ಅಷ್ಟೇ. ಆದರೂ ಕೂಡ ಎಲ್ಲ ಥರದ ಭಿನ್ನಾಭಿಪ್ರಾಯಗಳನ್ನು ಮರೆತು ನೀವೆಲ್ಲ ಇಲ್ಲಿ ಒಂದಾಗಿ ಏನು ಸೇರಿಕೊಂಡಿದ್ದೀರಿ, ಇದು ನಿಜಕ್ಕೂ ಭಾಳ ಖುಷಿ ಕೊಡ್ತಕ್ಕಂಥ ವಿಷಯ. ಈ ಖುಷಿ ಹೀಗೆ ಮುಂದುವರಿಯಲಿ. ಇದು ಬರೀ ಕ್ರಿಕೆಟ್ ಒಂದೇ ಅಲ್ಲ, ಕ್ರಿಕೆಟ್ ಆಡದೇ ಇರೋವಂಥವ್ರು ಬೇರೆ ಬೇರೆ ಆಟಗಳನ್ನ ಆಡ್ತಾರೆ. ಆದರೆ ಆ ಆಟಗಳಲ್ಲಿ ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ ಯಾವ ಆಟಗಳು ಆಡ್ತಾರೆ ಅಂತ. ಆದರೆ ಆಡೋವಂಥ ಆಟಗಳು ಕೆಲವಿದ್ದಾವೆ, ಚೆಸ್ಸು, ಕೇರಮ್ಮು, ವಾಲಿಬಾಲು ಅಥವಾ ಆ ಥರದ್ದು. ಅವನು ಕೆಲವನ್ನ ಆಡಿಸಿ, ಬ್ಯಾಡ್ಮಿಂಟನ್ ಹಿಂದೆ ನಾವು ಅಧ್ಯಕ್ಷರಾಗಿದ್ದಾಗ ಇಲ್ಲಿ ಸುಭಾಷ್ ಚಂದ್ರ ಇಂಡೋರ್ ಸ್ಟೇಡಿಯಮಲ್ಲಿ 3 ದಿವಸ ಆಡಿದ್ವಿ ನಾವು. ಬ್ಯಾಡ್ಮಿಂಟನ್ನು, ಚೆಸ್ಸು, ಕೇರಮ್ಮು ಅವಾಗೆಲ್ಲ ಆ ಥರದನ್ನು ಒಂದಿಷ್ಟು ಪ್ರಾಯೋಜನೆ ಮಾಡಿ ಎಲ್ಲರೂ ಒಟ್ಟು ಸೇರ್ಕೊಂಡು, ನಮಗೆ ಟೈಮೇ ಸಿಗಲ್ಲ. 24 ಗಂಟೆ ಬರೀ ಮೊಬೈಲು, ಅಲ್ಲಿ ಎಲ್ಲ ಆಕ್ಸಿಡೆಂಟ್ ಆಯ್ತು, ಇಲ್ಲೆಲ್ಲ ಯಾರ ಕರೆದು ಅಲ್ಲೆಲ್ಲ ಹೋಗು, ಮಿನಿಸ್ಟರ್ ಕರೆದ್ರು, ಬರೀ ಇದರಲ್ಲೇ ನಮ್ಮ ಲೈಫ್ ಹಾಳಾಗೋಗ್ಬಿಡುತ್ತೆ. ಒಂಚೂರು ಅವೆಲ್ಲವನ್ನು ಬಿಟ್ಟು, ಎಲ್ಲವನ್ನು ಮೊಬೈಲನ್ನು ಬಿಟ್ಟು ಇಲ್ಲಿ ಬಂದು ಫೀಲ್ಡಲ್ಲಿ ಏನು ಆಟ ಆಡಿದಿರಿ, ಇದು ನಿಜಕ್ಕೂ ಒಂದು ರೀತಿಯ ಒಂದು ಬೂಸ್ಟರ್ ನಮಗೆ ಸಿಕ್ಕಿದೆ ಅಂತ ನಮಗೆ ಅನಿಸುತ್ತೆ. ಆ ಖುಷಿನಲ್ಲಿ ನಾವು ಮತ್ತಷ್ಟು ಇನ್ನೊಂದಿಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ನಮ್ಮ ಅಧ್ಯಕ್ಷರಾದಂತಹ ನಾಗರಾಜ್ ಬಡದಾಳು ಮತ್ತು ಈ ಕ್ರೀಡಾ ತಂಡ ಏನಂತ ಈ ಸಮಿತಿ ಮಾಡಿದರೋ ಅವ್ರು ನಿಜಕ್ಕೂ ಅಭಿನಂದನೆಗೆ ಅರ್ಹರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ರೀತಿಯ ಕ್ರೀಡಾಕೂಟಕ್ಕೆ ಎಲ್ಲರೂ ಒಟ್ಟು ಬಂದು ಸೇರಿ ಕೈ ಜೋಡಿಸಿರುವಂಥವ್ರು, ದೊಡ್ಡ ಮನೆ ಇರ್ಬೋದು, ಜೈಮುನಿ ಇರ್ಬೋದು, ನಮ್ಮ ರವಿ ದಾವಣಗೆರೆ ಇರ್ಬೋದು, ಮಧುಕುಂದವಾಡ ಇರ್ಬೋದು, ಈ ಥರದವ್ರು ಎಲ್ಲರೂ ಬಂದು ಕೈ ಜೋಡಿಸಿದ್ದಕ್ಕೆ ಚೆನ್ನಾಗಾಯಿತು. ಇಲ್ಲ ಕೆಲವರು ಬರಲ್ಲ, ಕೆಲವರು ಅಷ್ಟೇ ಬರ್ತೀವಿ ಈ ಥರದ್ದು ಆದರೆ ಮತ್ತು ಅದೇನೋ ಸರಿ ಹೋಗಲ್ಲ ಅಂತ ಅನಿಸ್ತಾ ಇತ್ತು. ಎಲ್ಲರೂ ಬಂದು ಸೇರ್ಕೊಂಡಿರೋದು ನಿಜಕ್ಕೂ ಭಾಳ ಖುಷಿ ಆಯಿತು. ಅದರಲ್ಲೂ ನಮ್ಮ ಸಿದ್ದಯ್ಯ ಹಿರೇಮಠ ಅಂತವ್ರು ಸೀನಿಯರ್, ಅವರು ಕೂಡ ನಿಮ್ಮ ಸಮಸಮಕ್ಕೆ ಅವರು ಆಟ ಆಡಿದ್ದಾರೆ. ಈ ರೀತಿ ನವೀನು ಬದ್ರಿ ಇವರೆಲ್ಲ ಮುಂಚೆಲ್ಲ ಬರೀ ಇವರೇ ಬಡದಾಳ್ ನಾಗರಾಜು, ನವೀನು, ಬದ್ರಿ ಇವರೇ 4 ಜನ ಅಷ್ಟೇ ಆಟ ಆಡ್ತಿರೋ ಅಂತ ಅನಿಸುತ್ತು. ಇವತ್ತು ನಮ್ಮ ವಿಜಯ್ ಜಾಧವ್ ಪಾಪ ತಪ್ಪದೇ ಓದ್ಕೊಂಡು ಅವನು ಫೀಲ್ಡಿಂಗ್ ಮಾಡ್ತಾರೆ ನೋಡಿದ್ರೆ ನನಗೆ ಭಾಳ ಖುಷಿ ಆಯಿತು. ಅವನು ಚೆನ್ನಾಗಿ ಆಡ್ತಿದ್ದ. ಹಾಂ, ಆಮೇಲೆ ಇನ್ನೂ ಯಾವ್ಯಾವ ಇದರಲ್ಲಿ ಎಂತೆಂಥ ಪ್ರತಿಭೆಗಳದ ಅಂತ ಗೊತ್ತಾಗೋದಿಲ್ಲ. ಅವೆಲ್ಲ ಈಗ ಹೊರಗೆ ಬರ್ತಾರವೆ. ನಮ್ಮ ಆಫೀಸಿನ ಪ್ರಿಂಟರ್, ನಮ್ಮ ರಿಪೋರ್ಟ್ರು ಈಗ ಮಹೇಶ್ ಅಂತ ರಿಪೋರ್ಟ್ರು ನಿನ್ನೆ ಒಂದು 6 1 4 ಹೊಡೆದ, ನಾನು ನೋಡ್ದಲ್ಲೇ. ಅವನಿಗೆ ಇನ್ನೊಂದು 2-3 ಬೌಲಿಂಗ್ ಸಿಕ್ಕಿದ್ರೆ ಖಂಡಿತ ಅವನು ಮ್ಯಾಚನ್ನು ಗೆಲ್ಲಿಸುವಂಥ ಇದಿತ್ತು ಅಂತ ನಂಗೆ ಅನಿಸುತ್ತೆ. ಹಂಗಾಗಿ ಪ್ರತಿಭೆಗಳು ಆಚೆ ಬರಬೇಕು ಅಂದರೆ ಈ ಥರ ಅವಕಾಶಗಳು ಸಿಗಬೇಕು. ಅವಕಾಶಗಳು ಸಿಗದೇ ಇದ್ದರೆ ಏನೂ ಗೊತ್ತಾಗೋದೇ ಇಲ್ಲ. ಹಂಗಾಗಿ ಒಟ್ಟು ಎಲ್ಲರನ್ನೂ ಸೇರಿಸಿದ್ದೀರಾ, ಎಲ್ಲರೂ ಖುಷಿಯಾಗಿದ್ದೀರಾ. ಈ ಖುಷಿ ಹಿಂಗೆ ನಿರಂತರವಾಗಿ ಮುಂದುವರಿಲಿ ಅಂತಂದೇಳಿ ನಾನು ಹಾರೈಸ್ತೀನಿ. ಬಹುಮಾನ ಸಿಕ್ಕಿರೋಂಥವ್ರು ದಯವಿಟ್ಟು ನಮ್ಗೆ ಮರಿಬೇಡ್ರಿ. ಅದರಲ್ಲೂ ವರದರಾಜ್ ಅಂತ ತಲೆ ಬಗ್ಗೆ ನೋಡ್ತಿದ್ದಾನೆ. ಎಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ ಅಂತ ನಾನು ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ವರದರಾಜ ತಂಡ ಗೆದ್ದಿರ್ಬೋದು, ಮುಂದೆ ನಮ್ಮ ಹಿರೇಮಠರ ತಂಡ 2ನೇ ಸ್ಥಾನವನ್ನು ಗೆಲ್ಲಿಸಿದೆ. ವಿಶೇಷವಾಗಿ 3 ದಿನ ನಡೆದಿದ್ದು ನನಗೆ ಭಾಳ ಖುಷಿಯಾದ ವಿಚಾರ. ಬರೀ ಬಡದಾಳ ಬರೀ ಸೆಡಿತಾನೆ ಅನಿಸ್ತೈತೆ. ಈಗ ಬದಲಾವಣೆ ಆಗಿದ್ದಾನೆ, ಸ್ವಲ್ಪ ಎಲ್ಲರ ಜೊತೆ ಮಾತಾಡ್ತಾನ, ಎಲ್ಲರ ಜೊತೆ ಪ್ರೀತಿಯಿಂದ ಇರ್ತಾನ. ಈಗ ದಾವಣಗೆರೆ ನನಗೆ ಬಂದಾಗ ಮಾತಾಡವ ಬಡದ ಯಾಕೋ ಏನೋ ಅಂತ ನಾವ ಮಲ್ಲೇಶ್ವರ ದೊಡ್ಡಮಣಿ ಅಂತಾರೆ. ಇಲ್ದ್ರೆ ಎಲ್ಲರೂ ಅಷ್ಟು ಏಕೋಜನ ನನಗೆ ಯಾರು ಮಾತಾಡೋದಿಲ್ಲ. ಎಲ್ಲ ಇವ್ರಿಬ್ರ ಇವು ಭಾಳ ಸೆಟ್ಟಿರ್ತದೆ, ಇವೇನು ಮಾಡ್ತಾನೆ ಹಿಂಗೆ ಅನಿಸುತ್ತೆ ನಮ್ಗೆ. ಆದರೆ ಈಗ ಬದಲಾವಣೆ ಆಗಿದ್ದಾನೆ, ಅದು ಒಂದು ಖುಷಿ. ಎಲ್ಲರಿಗೂ ಮಾತಾಡ್ತಾನ, ಬರ್ರಿ ಅಂತ ಫೋನ್ ಮಾಡ್ತಾನ. ನಿಜವಾಗಲೂ ಇದೇ ಬೇಕಾಗಿತ್ತು ನಮ್ಗೆಲ್ಲರಿಗೂ. ಏನು ಕಾಲ ಹೋಗ್ತಿರ್ತದೆ, ನಾವು ಜಗಳ ಕಂಟಿನ್ಯೂ ಇರ್ತದೆ, ಅದು ಕಾಲ ಹೋಗ್ತಿರ್ತದೆ. ಬದಲಾವಣೆ ಜಗತ್ತು ನೀವು ಮೊದಲ ನಮ್ಗೆ ಮದುವೆ ಮಾಡ್ಕೊಂಡು ಗೊತ್ತಾದ್ರು ನಮ್ಮ ಅಪ್ಪನ ಬೆಲೆ ಏನಂತೇಳಿ. ಅದಕ್ಕೆ ಕಾಲ ಹೋದ ಬಳಕ ಏನು ಮಾಡ್ತೈತೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಏನು 3 ದಿನ ನಿರಂತರವಾಗಿ ಆಡಿದಿರಿ, ನಿಜಕ್ಕೂ ನಮಗೆ ಭಾಳ ಸಂತೋಷ ಆಗಿದೆ. ಇದೇ ರೀತಿಯಾಗಿ ಮತ್ತು ಆರೋಗ್ಯದ ಮೇಲೂ ಕೂಡ ಇದರಿಂದ ಒಳ್ಳೆಯ ಪರಿಣಾಮ ಆಗ್ತದೆ. ಇದೇ ರೀತಿಯಾಗಿ ಮುಂದುವರಲಿ. ಎಲ್ಲರಿಗೂ ಶುಭಾಶಯನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸರ್ ಹೇಳ್ದಂಗೆ ಹೇಳ್ತಾರಲ್ಲ, ಚುನಾವಣೆಗಳು ಬಂದಾಗ ಯಾವ ಥರ ಇರುತ್ತೆ, ಕ್ರೀಡೆ ಬಂದಾಗ ಯಾವ ಥರ ಇರುತ್ತೆ ಅನ್ನೋದಕ್ಕೆ ಇವತ್ತಿನ ಒಂದು ದೊಡ್ಡ ಸಾಕ್ಷಿ ಅಂತ ಅನಿಸುತ್ತೆ. ಇದ್ರ ಜೊತೆಗೆ ತುಂಬ ಚೆನ್ನಾಗಿ ಆಡಿದೆ 2 ಟೀಮ್. ನಾವು ತುಂಬ ಖುಷಿ ಆಯ್ತು ಇವತ್ತು ನೋಡಿ. ಆದರೆ ಕ್ರೀಡೆಗೆ ವಯಸ್ಸು ಮತ್ತು ಯಾವುದೇ ಇದಿರಲ್ಲ ಅನ್ನೋದಕ್ಕೆ ಇದೊಂದು ಒಳ್ಳೆ ಸಾಕ್ಷಿ ಅಂತ ಅನಿಸುತ್ತೆ. ಅವರೆಲ್ಲ ಕ್ರೇಜ್ ನೋಡಿದಾಗ ನಿಜವಾಗ್ಲೂ ಕ್ರಿಕೆಟ್ ಅಂದರೆ ಹಿಂಗೂ ಇರುತ್ತಾ ಅಂತ ಒಂದು ಹೊಸ ಅನುಭವ ಆಗಿದೆ ನಮಗೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ನಡೀಲಿ. ಯಾಕೆಂದರೆ ಇಷ್ಟು ಚೆನ್ನಾಗಿ ನಡೆಯೋ ಕಾರಣ ನಮ್ಮ ಅಧ್ಯಕ್ಷರಾದಂಥ ನಾಗರಾಜ್ ಬಡದಾಳ್ ಅವ್ರ ಶ್ರಮ ತುಂಬ ಇದೆ. ಜೊತೆಗೆ ಕ್ರೀಡಾ ಸಮಿತಿನೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ.
ಮುಂದಿನ ದಿನಗಳಲ್ಲಿ ಬರೀ ನಾವೇ 4 ಟೀಮ್ ಮಾಡ್ಕೊಂಡು ಆಡೋದಕ್ಕಿಂತನೂ ಅಟ್ಲೀಸ್ಟ್ PPL 4 ಅಂತ ಆದಾಗ ಒಂದು 4 ಜಿಲ್ಲೆಯವ್ರನ್ನ ಕರೆಸಿ, ಒಂದು 4 ಜಿಲ್ಲೆಯಿಂದ ಒಂದೊಂದು ಟೀಮ್ ಕರೆಸಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದರೆ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತೀನಿ. ತುಂಬ ಖುಷಿಯಾಗಿದೆ. ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ. ನಮಗಿಂತ ದೊಡ್ಡರೆಲ್ಲ ಇದ್ದಾರೆ, ಅವರೆಲ್ಲರೂ ಒಂದು ಸರ್ ಒಂದು ಮೀಟಿಂಗ್ ಕರೆದು ಚೆನ್ನಾಗಿ ಮಾಡಿರಿ. ತುಂಬ ಚೆನ್ನಾಗಿದೆ, ಭಾಳ ಖುಷಿಯಾಗಿದೆ. ಇಡೀ ಜಿಲ್ಲೆ ತುಂಬ ಹೆಸರಾಗಿದೆ. ಹಿಂಗೆ ಮುಂದುವರಿಲ್ಲ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಉತ್ಸಾಹ, ಕ್ರೀಡೆಯಲ್ಲಿರ್ತಕ್ಕಂಥ ಆಸಕ್ತಿಗೆ ನನಗೂ ಏನೋ ಒಂದು ಪ್ರೇರಣೆ ಅನ್ಕೊತೀನಿ. ನಿಮ್ಮೆಲ್ಲರೂ ಉತ್ಸಾಹದಿಂದ ಆ ವಾಟ್ಸಪ್ಪಲ್ಲಿ ಏನು ಚಾಟ್ ಮಾಡ್ತಾಯಿದ್ರಿ, ತಂಡಗಳು ಕಟ್ಟೋದ್ರ ವಿಚಾರವಾಗಿ ಮತ್ತೊಂದು ಆ ಒಂದು ಖುಷಿಯಿಂದ ನಾನು ವೈಯಕ್ತಿಕವಾಗಿ ನಾನೇನೋ ಒಂದು ಘೋಷಣೆ ಮಾಡಿದೆ. ಅದರ ಸದುಪಯೋಗ ಆಗಿದೆ. ಇವತ್ತೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಗ್ರೌಂಡಲ್ಲಿ ಸೇರಿ ಒಟ್ಟಾಗಿ ಸೇರಿಕೊಂಡು ಆಟ ಆಡಿ ಖುಷಿಯಾಗಿ ಗೆಲುವು ಸೋಲುಗಳನ್ನು ಸಮಾನವಾಗಿ ತಗೊಂಡು ಎಲ್ಲರೂ ನಾವು ಸೇರಿರೋದಕ್ಕೆ ನನಗೆ ತುಂಬ ಸಂತೋಷ ಇದೆ. ಮುಂದಿನ ದಿನಗಳಲ್ಲೂ ಕೂಡ ನೀವು ಇಂಥ ಕ್ರೀಡೆಗಳನ್ನು ಮತ್ತು ನಮ್ಮ ದೇಶೀಯ ಕ್ರೀಡೆಗಳನ್ನು ನಮ್ಮ ಮಲ್ಲೇಶ್ವರ ಅವರ ಸಲಹೆಯಂತೆ ನಮ್ಮ ದೇಶೀಯ ಕ್ರೀಡೆಗಳಿಗೂ ಒತ್ತು ಕೊಟ್ಟು ಅಂಥ ಕ್ರೀಡೆಗಳನ್ನು ಆಯೋಜನೆ ಮಾಡಬೇಕು ಅಂತ ಅಧ್ಯಕ್ಷರಿಗೆ ನಾನು ಕೇಳ್ಕೊತೀನಿ. ಕಬಡ್ಡಿ ಟೀಮನ್ನು ಒಂದು ಕಟ್ಟಿದ್ರೆ ನಾನು ಅದರಲ್ಲೊಂದು ಇದನ್ನು ನಾವು ಕೊಡ್ತಾ ಇರೋದು ದೇಸಿ ಊಟನೇ, ಎಲ್ಲರಿಗೂ ಆರೋಗ್ಯವೇ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ನಾವು ಆಹಾರದಲ್ಲಿ ಅಡಗಿದೆ ಆರೋಗ್ಯ ಅನ್ನೋದನ್ನ ಮನ್ಕಂಡು ಎಲ್ಲರಿಗೂ ಒಳ್ಳೆ ಆಹಾರನೇ ಕೊಡ್ತೀವಿ, ಯಾರಿಗೂ ಬೇಜಾರಾಗಬಾರ್ದು ಅಂತ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ಗಣ್ಯ ಮಾನ್ಯರೇ, 3 ದಿನಗಳ ಕಾಲ ನಮಗೆ ಇದೊಂದು ಈ ಪ್ರೆಸ್ ಕ್ಲಬ್ಬಿನ ಹಬ್ಬ ಅಂತ ನಾವು ಸಂತೋಷಪಟ್ಟು ಎಲ್ಲರೂ ನಾವು ಹೇಳ್ಬೇಕಂದ್ರೆ, ಆಮೇಲೆ ಗೆದ್ದವ್ರಿಗೂ ಮತ್ತು ಸೋತವ್ರಿಗೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಬೇಕು. ಆವಾಗ ಎಲ್ಲರೂ ಸಂತೋಷವಾಗಿರ್ತಾರೆ. ಆಮೇಲೆ ಪ್ರತಿ ವರ್ಷ ಇದೇ ಥರ ಚೆನ್ನಾಗಿ ನಡ್ಕೊಂಡು ಹೋದಪ್ಪ ಅಂದರೆ ನಾವು ಹೆಚ್ಚಿನ ರೀತಿಯಲ್ಲಿ ಸಹಾಯ ಮತ್ತು ಸಹಕಾರ ಮಾಡ್ತೀವಿ ಅಂತಂತೇಳಿ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನು ಕ್ರಿಕೆಟ್ ಒಂದೇ ಅಲ್ಲ, ಪ್ರತಿಯೊಂದು ಚಟುವಟಿಕೆಗಳು ನಮ್ಮ ಪ್ರೆಸ್ ಕ್ಲಬ್ನಲ್ಲಿ ನಡೆಯಬೇಕು, ಎಲ್ಲರಿಗೂ ಅವಕಾಶ ಇರಬೇಕು ಅಂತಂತೇಳಿ ನಾನು ಅಧ್ಯಕ್ಷರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿಯಾಗಿ ಕಾರ್ಯಚಟುವಟಿಕೆಗಳು ನಡೆದಪ್ಪ ಅಂದರೆ ಎಲ್ಲರೂ ನಾವು ಸಂತೋಷವಾಗಿರ್ಬೋದು, ಯಾವುದೇ ಒಂದು ವೈಮನಸ್ಸು ಇಲ್ಲದೆ ಸಂತೋಷವಾಗಿರ್ಬೋದು ಅಂತ ಹೇಳಿ 1-2 ಮಾತಾಡಿ ಮುಗಿಸ್ತೀನಿ ಸರ್. ಸಾಧ್ಯ ಇಲ್ಲ, ಯಾಕಂದರೆ ನಮ್ಮಲ್ಲಿ ಎಷ್ಟು ಒಗ್ಗಟ್ಟಿದೆ ಅಂತಕ್ಕಂಥದ್ದು ಇದು ತೋರಿಸುತ್ತೆ. ಈಗ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಲ್ಲೇಶ್ ಸರ್ ಹೇಳಿದರು, ಬಾಮವರು ಹೇಳಿದರು, ಮತ್ತು ನಮ್ಮ ಗೆಳೆಯರಾದ ರವಿ ದೊಡ್ಡಮನಿ ಸರ್ ಎಲ್ಲರೂ ಮಾತಾಡಿದರು. ನಮ್ಮಲ್ಲಿ ಒಗ್ಗಟ್ಟು ಮತ್ತು ಒಂದು ಸೌಹಾರ್ದತೆ ಬರಬೇಕಂದ್ರೆ ಈ ಥರದ ಒಂದು ಕ್ರೀಡೆಗಳು ಆಗಾಗ ನಡೀತಿರ್ಬೇಕು. ಭಾಳ 3 ದಿನ ಭಾಳ ಖುಷಿಯಾಗಿರ್ತಕ್ಕಂಥ ವಾತಾವರಣ, ಇದನ್ನು ಮರಿಲಿಕ್ಕಾಗಲ್ಲ. ಇದೇ ಥರ ಮುಂದೆನೂ ಕೂಡ ಇರೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಹ ಉದ್ಯೋಗಿಗಳು ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಅಂದರೆ, ಮುಂದಿನ ಫ್ರಾಂಚೈಸಿಗಳು ನಾವು ತಗೊತೀವಿ ಅಂತ ಒಂದು, ಆಮೇಲೆ ಬಹುಮಾನ ಮೊತ್ತ ನಾವು ಪ್ರಾಯೋಜನೆ ಮಾಡ್ತೀವಿ ಅಂತ ಭಾಳಷ್ಟು ಜನ ಈಗ ಇನ್ನು ಕೂತ್ಕೊಂಡು ನನಗೆ ಪದೇ ಹೇಳ್ತಿದ್ರು. ಆಮೇಲೆ ಈ ಏನು ಟ್ರೋಫಿ ಇದೆಯಲ್ಲ, ಇದು ವೀರಪ್ಪ ಭಾವಿ ಸ್ಮರಣಾರ್ಥ ಪ್ರತಿ ವರ್ಷ ಕೊಡಿಸ್ತೀವಿ ಅಂತ ಅವ್ರ ಮಕ್ಕಳು ಅನಿಲು ನಿನ್ನೆ ಮುತ್ತು ಹೇಳಿದ್ದ, ಇವತ್ತು ಅನಿಲ್ ಹೇಳ್ತಿದ್ದಾನೆ. ಇದು ಶಾಶ್ವತವಾಗಿ ಇದು ಟ್ರೋಫಿ ಮುಂದುವರಿತದೆ. ಆಮೇಲೆ ಮಾಗನೂರು ಮಂಜಪ್ಪ ಅವರು ಅನ್ನದಾನ 2 ದಿವಸ ಏನು ಟೂರ್ನಮೆಂಟ್ ಇರ್ತದೆ, ಅದು ಪ್ರತಿ ವರ್ಷ ಮುಂದುವರ್ಸ್ಕೊಂಡು ಹೋಗೋಂಥ ಶಕ್ತಿನ ದೇವರು ಅವ್ರಿಗೆ ಕೊಡಲಿ. ಅವರು ಅದನ್ನು ಗಂಡ ಹೆಂಡತಿ ಇಬ್ಬರು ಹೇಳಿದ್ದಾರೆ, ನಮ್ಮದು ಅದ್ರ ಜವಾಬ್ದಾರಿ ಇರಲಿ ಟೂರ್ನಮೆಂಟಿಗೆ ಅಂತೇಳಿ. ಆಮೇಲೆ ನಾವು ಅಷ್ಟು ಕ್ರಿಕೆಟ್ ಅಷ್ಟೇ ಇದು ಮಾಡ್ತೀವಣ್ಣ, ನಮ್ಮ ಮನೇಲಿ ಬೈತಿದ್ದಾರೆ ಅಂತ ಹೊಸದಾಗಿ ಮದುವೆ ಆಗಿರೋ ಹುಡುಗ ಹೇಳಿದ್ದ, ಅವ್ರ ಮನೆ ಸ್ವಾಟಿ ತಿವ್ದು ಹೇಳಿದ್ರಂತೆ. ಹಾಗಾಗಿ ಅವರಿಗೋಸ್ಕರ ನಾವು ಬೇಸಿಗೆ ರಜೆ ಶುರುವಾದಾಗ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಇಲ್ಲ ಥರ್ಡ್ ಸ್ಯಾಟರ್ಡೆ ಸಂಡೇ ಶಾಲಾ ಕಾಲೇಜುಗಳು ರಜೆ ಇರೋಂಗೆ, ಆಮೇಲೆ ನಮಗೆ ಯಾವತ್ತೂ ಸುದ್ದಿ ಒತ್ತಡ ಇರಲಿಲ್ಲಂಥ ದಿವಸಗಳು ನೋಡ್ಕೊಂಡು ಇಂಡೋರ್ ಸ್ಟೇಡಿಯಮಲ್ಲಿ ಈಗೇನು ನಾವು ಏಕಂತಪಸರು ಮಲ್ಲೇಶ್ವರ ಎಲ್ಲ ನೇತೃತ್ವದಾಗ ಹಿಂದೆ ಅವೆಲ್ಲ ಸ್ಪರ್ಧೆಗಳು ಸಂಘಟನೆ ಮಾಡಿದ್ವಿ, ಅದನ್ನು ಮತ್ತೆ ಮುಂದುವರಿಸ್ತೀವಿ. ಅವಾಗೂ ಸಹಿತ ಇದಕ್ಕಿಂತನೂ ಒಳ್ಳೊಳ್ಳೆ ಪ್ರಶಸ್ತಿ ಇದು ಮಾಡೋಣ, ಅದಕ್ಕೂ ಪ್ರಾಯೋಜಕರನ್ನ ನಾವು ವ್ಯವಸ್ಥೆ ಮಾಡೋಣ. ಈ ಒಂದು ಪಂದ್ಯಾವಳಿ ನಾಗರಾಜ್ ಬಡದಾಳು ಆಗಲಿ, ಸತೀಶ್ ಆಗಿರಲಿ, ಪವನ್ ಆಗಿರಲಿ, ಇವ್ರು 3-4 ಜನದಿಂದ ಆಗಿಲ್ಲ, ಎಲ್ಲ 164 ಜನ ಸಹಕಾರ ಫ್ರಾಂಚೈಸಿಗಳಿಂದ ಆಗಿದೆ. ಮುಂದಿನ ಸರಿ ಇಬ್ಬಿಬ್ಬರು ಸೇರ್ಕೊಂಡು ಫ್ರಾಂಚೈಸಿ ತೊಗೊತೀವಿ ಅಂತ ಹೇಳಿದ್ದಾರೆ, ಅದು ಭಾಳ ಸಂತೋಷ ಸುದ್ದಿ. ಈಗ ರವಿ ಸಹಿತ ಅದನ್ನು ಘೋಷಣೆ ಮಾಡಿದ, ನಮ್ಮದೊಂದು ಟೀಮು ಮುಂದೆ ಅಂತೇಳಿ, ದಾವಣಗೆರೆ ಕನ್ನಡಿಗ ತಂಡ ಅಂತೇಳಿ. ಅದಕ್ಕೂ ಆಯಿತು ಅಂತೇಳಿದ್ದೀವಿ. ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿರ್ತದೆ ಪಂದ್ಯಾವಳಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಆದಷ್ಟು ಬೇಗ ಎಲ್ಲ 164 ಜನಕ್ಕೆ ಏನೋ ಒಂದು
ಒಳ್ಳೆ ಸುದ್ದಿ ಕೊಡ್ಬೇಕಂತ ಇತ್ತು. ಅದನ್ನ ಇನ್ನೊಂದು ತಿಂಗಳೊಳಗೆ ಅದು ಎಲ್ಲ ನಿಮ್ಮ ಹತ್ರ ಕುತ್ಕೊಂಡು ಚರ್ಚೆ ಮಾಡಿ ಅದೊಂದು ಒಳ್ಳೆಯ ಸುದ್ದಿ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. ನಿಮ್ಮದೆಲ್ಲ ಸಹಕಾರ ಇರಲಿ. ವರದಿಗಾರರ ಕೂಟ ಹಿತ ಕಾಯಕ್ಕೆ ನೀವೆಲ್ಲರೂ ಸಹಕರಿಸ್ರಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಏನು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವರು, ಆಮೇಲೆ ಇದನ್ನು ಲೈವ್ ಕೊಟ್ಟ ಶ್ಯಾಮು, ಚಿದಾನಂದ, ಆಮೇಲೆ ಎಲ್ಲ ಪತ್ರಿಕೆಗಳಲ್ಲಿ ನಮ್ಮ ವರದಿಗಾರರ ಕೂಟದ ಪಂದ್ಯಾವಳಿನ ಪ್ರಚಾರ ಮಾಡಿದ್ದಕ್ಕಾಗಿ ಎಲ್ಲ ಪತ್ರಿಕೆ ಸ್ಥಾನಿಕ ಸಂಪಾದಕರು, ವರದಿಗಾರರು, ಸ್ಥಳೀಯ ವಾಹಿನಿಯವರಿಗೂ ವೈಯಕ್ತಿಕವಾಗಿ ಕೂಟದ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಆಮೇಲೆ ಈ ಒಂದು ಕ್ರೀಡಾಕೂಟ ನಾವು ನಡೆಸೋಕ್ಕೆ ಪೊಲೀಸ್ ಗ್ರೌಂಡ್ ಬಿಟ್ಟುಕೊಟ್ಟ ಪೂರ್ವವಲ IGP ಅವರಾದ ಡಾಕ್ಟರ್ ರಮೇಶ್ ಬಿ ಸರ್ ಅವರು, ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಉಮಾ ಪ್ರಶಾಂತ್ ಮೇಡಮ್ ಅವರು, DR ಗ್ರೌಂಡ್ನ ಮುಖ್ಯಸ್ಥರಾದ ಡಾಕ್ಟರ್ PB ಪ್ರಕಾಶ್ ಅವರು, ಇವರೇ ಎಲ್ಲರಿಗೂ ಹಾಗೂ ನಮ್ಮ ಕ್ರೀಡಾಂಗಣ ಕ್ಲೀನ್ ಮಾಡಿಕೊಟ್ಟು ಅಂಕಣಕ್ಕೆ ಸಹಾಯ ಮಾಡಿದವರು ಸಹಿತ ಇಲ್ಲಿನ ಸಿಬ್ಬಂದಿ, ಹೋಮ್ ಗಾರ್ಡ್ ಸಿಬ್ಬಂದಿ, ಆಮೇಲೆ ಊಟಕ್ಕೂ ಸಹಿತ ಭಾಳ ಸಹಕಾರ ಕೊಟ್ಟರು. ಅವ್ರಿಗೂ ವೈಯಕ್ತಿಕವಾಗಿ ಕೂಟದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಮೇಲೆ ಈಗೇನು ಪಂದ್ಯಾವಳಿ ಗೆದ್ದ ತಂಡ ಹಾಗೂ ದ್ವಿತೀಯ ಸ್ಥಾನ ಪಡೆದಕ್ಕೂ ತಂಡಕ್ಕೂ ಸಹಿತ ಅಭಿನಂದಿಸ್ತೀನಿ. ಕ್ರೀಡಾ ಕಾರ್ಯದರ್ಶಿಗಳು 4 ಜನ: ಮಹೇಶ ಕಾಶಿಪುರ, ಮಹಾದೇವ, ರಮೇಶ, ಆಮೇಲೆ DTP ಸುರೇಶ್ ಕಕ್ರುಗೊಳ್ಳ. ಇವ್ರು 4 ಜನದ್ದು ಶ್ರಮ ಭಾಳ ಇದೆ. ಅದರೊಳಗೂ ನಮ್ಮ ಮಹಾದೇವ್ ಒಂದು ಲಾಫಿಂಗ್ ಬುದ್ಧ ವಿಜಯ್ ಜಾಧವ್ದು ನಿನ್ನೆ ದಿವಸ ಬೆಳಿಗ್ಗೆ ಬೌಂಡ್ರಿ ಹಾಕೋಕ್ಕೆ ಪಿಚ್ಚಿಗೆ ಭಾಳಷ್ಟು ಕೆಲಸ ಮಾಡಿದರು. ಯಾರಿಲ್ಲ ಅಂದರೂ ಅವರೊಬ್ಬರೇ ಮಾಡಿದರು, ನೀವು ಮಾಡಿದ್ದೀರಿ. ಅದಕ್ಕೂ ಸಹಿತ ವೈಯಕ್ತಿಕವಾಗಿ ಕೃತಜ್ಞತೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ಈಗ ವಿಜೇತ ತಂಡಗಳಿಗೆ ನಮ್ಮ ಅತಿಥಿಗಳು, ನಮ್ಮ ಹಿರಿಯ ಪತ್ರಕರ್ತರು, ಆಮೇಲೆ ಪ್ರಶಸ್ತಿ ಪ್ರಾಯೋಜಕರು ಬಹುಮಾನ ವಿತರಿಸ್ತಾರೆ. ಸುತ್ತಿದ್ದಾರೆ. ನಮ್ಮ ಕೂಟದ ಕ್ರೀಡಾ ಕಾರ್ಯದರ್ಶಿಗಳಾದಂತಹ ಸುರೇಶ್ ಕಕ್ಕರ್ಗೊಳ್ಳ ಹಾಗೂ ಥೈಲ್ಯಾಂಡ್ ರಮೇಶ್ ರವರು ಹಾಗೂ ದ್ವಿತೀಯ ನಗದು ಬಹುಮಾನದ ಪ್ರಾಯೋಜಕರಾದಂತಹ ದಾವಣಗೆರೆ ಕನ್ನಡಿಗ ಸಂಪಾದಕರಾದಂತಹ ಶ್ರೀಯುತ R ರವಿ ಅವರಿಗೆ ಕ್ರೀಡಾ ಕಾರ್ಯದರ್ಶಿಗಳಾದಂತಹ ಸುರೇಶ್ ಹಾಗೂ ರಮೇಶ್ ಅವರು ಸನ್ಮಾನಿಸುತ್ತಿದ್ದಾರೆ. ಚಪ್ಪಾಳೆ ಮೂಲಕ ಅವರನ್ನು ನಾವು ಅಭಿನಂದಿಸೋಣ. ಮುಂದಿನ ಪ್ರಾಯೋಜಕತ್ವವನ್ನು ಪ್ರಥಮ ಹಾಗೂ ದ್ವಿತೀಯ ಬಹುಮಾನ ಟ್ರೋಫಿಯನ್ನ ನೀಡಿರುವಂತಹ ಇಂದಿನ ಸುದ್ದಿ ಸಂಪಾದಕರಾದಂತಹ ಶ್ರೀಯುತ ಅನಿಲ್ ಕುಮಾರ್ ವಿ ಬಾವಿ ಅವರಿಗೆ ಮಹದೇವ್ ಹಾಗೂ ಮಹೇಶ್ ರವರು ಕ್ರೀಡಾ ಕಾರ್ಯದರ್ಶಿಗಳು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಸನ್ಮಾನಿಸಲಿದ್ದಾರೆ. ಚಪ್ಪಾಳೆ ಮೂಲಕ ಅವರನ್ನ ನಾವು ಅಭಿನಂದಿಸೋಣ. ಹಾಗೂ ರಮೇಶ್ ರವರು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೇನೆ. ಚಪ್ಪಾಳೆ ತಟ್ಟಬೇಕು. ಇಡ್ಲಿ, ವಡ, ಸಾಂಬಾರ್, ಚಟ್ನಿ. ಉಪ್ಪಿಟ್ಟು ಅವರಿಗೆ ಸುರೇಶ್ ಹಾಗೂ ರಮೇಶ್ ರವರು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೇನೆ. ಬಹಳ ರುಚಿಕರವಾದ ಉಪ್ಪಿಟ್ಟು ಮಾಗ್ನೂರ್ ಮಂಜಪ್ಪ ಅವರ ಒಂದು ಹೋಟೆಲಿಂದ ಬಂದಿತ್ತು. ಯಾರು ಚಪ್ಪಾಳೆ ತಟ್ಟಲಿಲ್ಲ ಅಂದ್ರು ಚಾಲುಕ್ಯ ಹಾಗೂ ಕದಂಬ ಅವರಾದ್ರೂ ತಟ್ಟಬೇಕಪ್ಪ. ಧನ್ಯವಾದಗಳು. ಸ್ಕೋರರ್ ಗೌತಮ್ ಪರವಾಗಿ ಅವರ ಸಹೋದರ ಗೌತಮ್ ಇದರ ನಮ್ಮ ಹೊಯ್ಸಳ ತಂಡದ ನಾಯಕ ಹಾಗೂ ಈ ಟಿವಿಯ ಡಿ ನೂರಲ್ಲ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಮುಂದಿನ ವೈಯಕ್ತಿಕ ಬಹುಮಾನ ಉತ್ತಮ ಆಲ್ರೌಂಡರ್
ಉತ್ತಮ ಆಲ್ರೌಂಡರ್ ಹನುಮಂತು ಕಂಚಿಕೆರೆ. ಹನುಮಂತು ಕಂಚಿಕೆರೆ ಉತ್ತಮ ಆಲ್ರೌಂಡರ್. ನಾವು ಮೊನ್ನೆನೆ ಭವಿಷ್ಯ ನುಡಿದ್ಬಿಟ್ಟಿದ್ವಿ ಅವರಿಗೆ. ಬಹುಮಾನ ವಿತರಿಸಿದಂತಹ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳು. ಈಗ ಮೊದಲನೇ 2 ಪಂದ್ಯಗಳನ್ನ ಸೋತರು. ಎರಡನೇ ದಿನ ಹಾಗೂ ಮೂರನೆಯ ದಿನ ಸತತವಾಗಿ ಹ್ಯಾಟ್ರಿಕ್ ಗಳಿಸಿದಂತಹ ಕದಂಬ ತಂಡಕ್ಕೆ ದ್ವಿತೀಯ ಬಹುಮಾನ 5,000 ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿ. ನಿಮಿಷ ತಡಿ, ನಮ್ಮ ಸಾಹೇಬ್ರು ಬಂದಿರ್ತಾಡ್ರಿ. ಅತಿಥಿಗಳಾದಂತಹ ಬಾಮ ಬಸವರಾಜಯ್ಯ ಅವರು, ಮಲ್ಲೇಶ್ ಸರ್ ಅವರು, ಬಡ್ದಾಳ್ ಸರ್ ಅವರು, MY ಸತೀಶ್ ಸರ್, ದೊಡ್ಡಮನಿ ಸರ್, ಧನ್ಯವಾದಗಳು ಸರ್. ಈಗ ಈ ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ. ಚಪ್ಪಾಳೆ ಬರಲೇಬೇಕು. ಯಾವುದೇ ಒಂದು ಪಂದ್ಯವನ್ನ ಸೋಲದೆ ನಿರಂತರವಾಗಿ ಗೆಲುವನ್ನ ಈ ಒಂದು ಬಹುಮಾನ ನಡೆಸಿಕೊಟ್ಟಂತಹ ಶ್ರೀಯುತ ಬಾಮ ಬಸವರಾಜಯ್ಯ ಸರ್ ಅವರಿಗೆ, PN ಮಲ್ಲೇಶ್ ಸರ್ ಅವರಿಗೆ, ಬಡ್ದಾಳ್ ಸರ್, ಈ ಬಾರಿಯ ಒಂದು ವಿಶೇಷ ಅಂದ್ರೆ ಪ್ರತಿ ತಂಡ ಯಾವಾಗಲೂ 3 ಹಿಡಿದಂತಹ ನಮ್ಮ ಕೂಟದ ಅಧ್ಯಕ್ಷರು ಪ್ರತಿ ಒಂದು ತಂಡಕ್ಕೆ ಪ್ರೋತ್ಸಾಹಕರಾಗಿ ಹೆಣ್ಮಕ್ಳನ್ನ ಕರ್ಕೊಂಡ್ರು ರಾಜಮಾತೆಯರು. ಹಾಗಾಗಿ